ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ತರಗತಿಯಲ್ಲಿ ಬಜೆಟ್ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ. ಓಕೆನಾ? ಕರ್ನಾಟಕ ಬಜೆಟ್ ಅಲ್ಲಿ ಬಂದಿರುವ ಎಲ್ಲ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಹೈಲೈಟ್ ಅನ್ನು ಮಾತ್ರ ಕವರ್ ಮಾಡೋ ಚಾನ್ಸಸ್ ಇರುತ್ತೆ. ಟು ದ ಪಾಯಿಂಟ್. ಓಕೆನಾ? ಟು ದ ಪಾಯಿಂಟ್ ನೋಡ್ತಿರ್ತೀವಿ. ಇದರಲ್ಲಿ ಏನೇನ್ ಬರುತ್ತೆ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ. ಓಕೆ, ಕರ್ನಾಟಕ ಬಜೆಟ್ 2026-27. ಓಕೆನಾ? ಬಜೆಟ್ ಅಲ್ಲಿ ಮೊದಲಿಗೆ ನಮಗೆ ಬೇಸಿಕ್ ಆಗಿ ಕಾನ್ಸ್ಟಿಟ್ಯೂಷನ್ ರಿಲೇಟೆಡ್ ಏನೇನ್ ಪ್ರೋಸೆಸ್ ಇದೆ ಅದರ ಬಗ್ಗೆ ನೋಡ್ಕೋಬೇಕು. ನಾವೀಗ ಸೆಂಟ್ರಲ್ ಬಜೆಟ್ ಅಂತ ನೋಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಅಲ್ಲಿ 112ನೇ ವಿಧಿ ಪ್ರಕಾರ ನಮಗೆ ಸೆಂಟ್ರಲ್ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಅದನ್ನ ವಾರ್ಷಿಕವಾಗಿ ಮಂಡನೆ ಮಾಡಬೇಕು. ಓಕೆನಾ? ವಾರ್ಷಿಕವಾಗಿ ಮಂಡನೆ ಮಾಡ್ತಾರೆ. ಇದು ಕೂಡ ಪ್ರೋಸೆಸ್ ನಮ್ಮ ಸ್ಟೇಟ್ ಅಲ್ಲೂ ಕೂಡ ಅಪ್ಲೈ ಆಗ್ತಾರೆ. ವಿಧಿ ಚೇಂಜಸ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಓಕೆನಾ? ಇದು ಕೂಡ ವಾರ್ಷಿಕವಾಗಿ ಮಂಡನೆ ಆಗುತ್ತೆ. ಅಲ್ಲಿ ಬಜೆಟ್ ಅನ್ನ ಕೇಂದ್ರ ಹಣಕಾಸು ಸಚಿವರು, ಓಕೆನಾ, ಫೈನಾನ್ಸ್ ಮಿನಿಸ್ಟರ್ ಯಾರು ಇರ್ತಾರೆ ಅವರು ಮಂಡನೆ ಮಾಡ್ಬೇಕಾಗಿರುತ್ತೆ. ಅದು ಯಾರ ಅಂಡರ್ ಅಲ್ಲಿ ಇರುತ್ತೆ, ಫೈನಾನ್ಸ್ ಮಿನಿಸ್ಟರ್ ಯಾರಾಗಿರ್ತಾರೆ ಅವರು ಅದನ್ನ ಮಂಡನೆ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಬಜೆಟ್ ನಲ್ಲಿ ಪ್ರಮುಖ ಭಾಗಗಳು, ಓಕೆನಾ, ಕಾಂಪೋನೆಂಟ್ಸ್ ಅಂತ ಬರ್ತವೆ. ಬೇಸಿಕ್ ಕಾಂಪೋನೆಂಟ್ಸ್ ಆಫ್ ಬಜೆಟ್. ಓಕೆನಾ? ಬಜೆಟ್ ಅಂತ ನೋಡಿದ್ರೆ ಅದರಲ್ಲಿ ರೆವಿನ್ಯೂ ರೆಸಿಪ್ಟ್ಸ್ ಅಂತ ಬರುತ್ತೆ. ಇದು ಮ್ಯಾಕ್ಸಿಮಮ್ ಆಗಿ ಇಲ್ಲಿ ಕ್ವಶನ್ಸ್ ಕೇಳ್ತಾನೆ. ಓಕೆನಾ? ರೆವಿನ್ಯೂ ರೆಸಿಪ್ಟ್ಸ್ ಅಂದ್ರೆ ಆ ಬಜೆಟ್ ನ ಪ್ರಮುಖ ಭಾಗಗಳಲ್ಲಿ ಕಂದಾಯ ಬಜೆಟ್ ಅಂತ ಬರುತ್ತೆ. ಓಕೆನಾ? ಕಂದಾಯ ಬಜೆಟ್ ಅಲ್ಲಿ ರೆವಿನ್ಯೂ ಬಜೆಟ್, ಕಂದಾಯ ಬಜೆಟ್ ಅಂತ ಒಂದು ಬರುತ್ತೆ ಬಜೆಟ್ ನ ಪ್ರಮುಖ ಭಾಗಗಳಲ್ಲಿ. ನೆಕ್ಸ್ಟ್ ಬಂಡವಾಳ ಬಜೆಟ್ ಅಂತ ಬರುತ್ತೆ. ಬಂಡವಾಳ ಬಜೆಟ್ ಅಂತ ಅಂದ್ರೆ ಕ್ಯಾಪಿಟಲ್ ಬಜೆಟ್. ರೆವೆನ್ಯೂ ಬಜೆಟ್ ಅಂಡ್ ಕ್ಯಾಪಿಟಲ್ ಬಜೆಟ್ ಅಂತ ಎರಡು ರೀತಿ ಬರುತ್ತೆ. ಈಗ ರೆವೆನ್ಯೂ ಬಜೆಟ್ ಅಂದ್ರೆ ಕಂದಾಯ ಬಜೆಟ್ ಈಗ ರೆವೆನ್ಯೂ ಬಜೆಟ್ ಅಲ್ಲಿ ಮತ್ತೆ ಎರಡು ರೀತಿ ಬರುತ್ತೆ. ಯಾವುದು? ರೆವೆನ್ಯೂ ರಿಸಿಪ್ಟ್ಸ್ ಅಂತ ಬರುತ್ತೆ. ರೆವೆನ್ಯೂ ರಿಸಿಪ್ಟ್ಸ್ ಅಂತ ಬರುತ್ತೆ. ರೆವೆನ್ಯೂ ರಿಸಿಪ್ಟ್ಸ್ ಅಂದ್ರೆ ತೆರಿಗೆಗಳು ಮತ್ತು ತೆರಿಗೆತರ ಆದಾಯದ, ಓಕೆನಾ, ಟ್ಯಾಕ್ಸ್ ರಿಲೇಟೆಡ್ ಮಾತಾಡೋದು ರೆವೆನ್ಯೂ ರಿಸಿಪ್ಟ್ಸ್. ಮತ್ತೆ ಆ ರೆವೆನ್ಯೂ ಬಜೆಟ್ ಅಂಡರ್ ಅಲ್ಲಿನೆ ಇನ್ನೊಂದು ಬರೋದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಬರುತ್ತೆ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಇದು ಏನಂತಂದ್ರೆ ಇದು ಸಂಬಳ, ಪೆನ್ಷನ್, ಸಬ್ಸಿಡಿ, ಸಾಲದ ಬಡ್ಡಿ, ಓಕೆನಾ, ಬಡ್ಡಿ ಪಾವತಿ, ಈ ರೀತಿ ಎಲ್ಲ ಮಾತಾಡೋದು ರೆವೆನ್ಯೂ ಎಕ್ಸ್ಪೆಂಡಿಚರ್. ಇದು ರಿಸಿಪ್ಟ್ಸ್ ಆದಾಯ ಬರೋದು, ಎಕ್ಸ್ಪೆಂಡಿಚರ್ ಖರ್ಚು ಮಾಡೋದು. ಇದು ಯಾವ್ದ್ರಲ್ಲಿ ಬರುತ್ತೆ? ಕಂದಾಯದಲ್ಲಿ ಬರುತ್ತೆ. ನೆಕ್ಸ್ಟ್ ಬಂಡವಾಳ ಅಂತ ಹೇಳ್ತೆ, ಅದಕ್ಕೆ ರೆವೆನ್ಯೂ ಬಜೆಟ್ ಅಂಡರ್ ಅಲ್ಲಿ ಎರಡನೇದ್ರ ಬರೋದು ಯಾವ್ದಂತಂದ್ರೆ ಕ್ಯಾಪಿಟಲ್ ಬಜೆಟ್. ಅದಕ್ಕೆ ಬಂಡವಾಳ ಅಂತ ಕರೀತಾರೆ. ಓಕೆನಾ? ಬಂಡವಾಳ ಬಜೆಟ್ ಅಂದ್ರೆ ಕ್ಯಾಪಿಟಲ್ ಬಜೆಟ್ ಅಂತ ಬರ್ತಾರೆ. ಇದ್ರೊಳಗೆ ಅಂತ ಇದ್ರದ್ದು ಏನಂದ್ರೆ ಇದು ಆಸ್ತಿ ಸೃಜನೆ ಮತ್ತು ಸಾಲ ತೀರಿಸುವುದಕ್ಕಾಗಿ ಸಂಬಂಧಿಸುವುದು ಯಾವ್ದಂದ್ರೆ ಕ್ಯಾಪಿಟಲ್ ಬಜೆಟ್. ಇದು ಸಾಲ ತೀರಿಸೋದಕ್ಕಾಗಿ ಇರ್ತದೆ. ಇದರಲ್ಲಿ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ಒಂದು ವಿಧ ಬರುತ್ತೆ. ಕ್ಯಾಪಿಟಲ್ ರೆಸಿಪ್ಟ್ಸ್, ಓಕೆನಾ, ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ಒಂದು ಬರುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಬರುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಒಂದು ರೆಸಿಪ್ಟ್ಸ್. ಇದು ರೆವೆನ್ಯೂ ರೆಸಿಪ್ಟ್ಸ್, ಇದು ಕ್ಯಾಪಿಟಲ್ ರೆಸಿಪ್ಟ್ಸ್. ಓಕೆ, ಒಂದ್ ನಿಮಿಷ. ಇದು ರೆವೆನ್ಯೂ ರೆಸಿಪ್ಟ್ಸ್, ಇದು ಕ್ಯಾಪಿಟಲ್ ರೆಸಿಪ್ಟ್ಸ್. ಇದು ರೆವೆನ್ಯೂ ಎಕ್ಸ್ಪೆಂಡಿಚರ್, ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಹಾಗಾದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಸರ್ಕಾರ ಮಾಡುವ ಸಾಲಗಳು ಮತ್ತು ಸಾಲಗಳ ಬಗ್ಗೆ ಮಾತಾಡುತ್ತೆ. ಸಾಲಗಳು ಮತ್ತು ಸಾಲಗಳನ್ನು ಮರುಪಾವತಿ ಮಾಡೋದ್ರ ಬಗ್ಗೆ. ಓಕೆ, ಸಾಲಗಳ ಬಗ್ಗೆ ಮಾತಾಡೋದು ರೆವೆನ್ಯೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ರೆಸಿಪ್ಟ್ಸ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನ್ ಮಾತಾಡುತ್ತಂದ್ರೆ ಬಂಡವಾಳ ವೆಚ್ಚ ಅಂತಂದ್ರೆ ರಸ್ತೆ, ರೈಲ್ವೆ, ಆಸ್ಪತ್ರೆ ನಿರ್ಮಾಣ, ಇದ್ರ ಬಗ್ಗೆ ಮಾತಾಡೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಓಕೆನಾ? ಕ್ಯಾಪಿಟಲ್ ಈಗ ಬಜೆಟ್ ಅಂಡರ್ ಅಲ್ಲಿ ಏನ್ ಬರ್ತವೆ ಕಾಂಪೋನೆಂಟ್ಸ್ ಆಫ್ ಬಜೆಟ್ ಅಲ್ಲಿ ಎರಡು ರೀತಿ ಬರ್ತವೆ. ಒಂದೇದು ರೆವೆನ್ಯೂ ಬಜೆಟ್ ಅಂದ್ರೆ ಕಂದಾಯ ಬಂಡವಾಳ ಅಂತಂದು, ಇನ್ನೊಂದು ಕ್ಯಾಪಿಟಲ್ ಬಜೆಟ್ ಎರಡು ರೀತಿ ಬರ್ತವೆ. ಮತ್ತೆ ರೆವೆನ್ಯೂ ಬಜೆಟ್ ಅಲ್ಲಿ ಎರಡು ರೀತಿ ಬರ್ತವೆ ಅಂತ ಹೇಳಿದೆ. ಅದೇ ಇಲ್ಲಿ ನೋಡ್ರಿ, ರೆವೆನ್ಯೂ ಬಜೆಟ್ ಅಂಡರ್ ಅಲ್ಲಿ ಎರಡು ರೀತಿ ಬರೋದು ರೆವೆನ್ಯೂ ರೆಸಿಪ್ಟ್ಸ್ ಒಂದು, ಇನ್ನೊಂದು ರೆವೆನ್ಯೂ ಎಕ್ಸ್ಪೆಂಡಿಚರ್. ಅದೇ ಕ್ಯಾಪಿಟಲ್ ಬಜೆಟ್ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ರೆಸಿಪ್ಟ್ಸ್ ಎರಡು ರೀತಿ ಬರ್ತವೆ. ಇದು ನಾಲ್ಕು. ಇದ್ರ ಮೇಲೆ ಕ್ವಶನ್ಸ್ ಬಹಳ ಸರಿ ಬಂದಿದ್ದಾವೆ, ಹಾಗಾಗಿ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದ್ರ ಮೇಲೆ ಮತ್ತೆ ಇದೇ ಟಾಪಿಕ್ ಮೇಲೆ ಇನ್ನೇನು ಟಾಪಿಕ್ಸ್ ಬರ್ತವೆ ಅಂತ ನೋಡೋದಾತಂದ್ರೆ ಯಾವ ಟಾಪಿಕ್ ಮೇಲೆ ಮತ್ತೆ ಕ್ವಶನ್ಸ್ ಬರುತ್ತೆ? ಫಿಸಿಕಲ್ ಡೆಫಿಸಿಟ್ ಅಂತ ಬರ್ತವೆ, ವಿತ್ತೀಯ ಕೊರತೆ. ಓಕೆನಾ? ವಿತ್ತೀಯ ಕೊರತೆ ಅದನ್ನ ಈ ರೀತಿ ನೆನ್ಪಿಟ್ಕೊಂಡು ಬರ್ತೀವಿ ನೀವು. ಫಿಸಿಕಲ್ ಡೆಫಿಸಿಟ್ ಅಂತ ನೆನ್ಪಿಟ್ಕೊಳ್ಳಿ. ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಸರ್ಕಾರದ ಒಟ್ಟು ವೆಚ್ಚ ಮತ್ತು ಒಟ್ಟು ಆದಾಯದ ಸಾಲ ಹೊರತುಪಡಿಸಿ ಒಟ್ಟು ಆದಾಯದ ನಡುವಿನ ವ್ಯತ್ಯಾಸ. ಒಟ್ಟು ವೆಚ್ಚ ಮತ್ತು ಒಟ್ಟು ಆದಾಯ
ಈಗ ಆದಾಯ 100 ರೂಪಾಯಿ ಐತಿ, ವೆಚ್ಚ 50 ರೂಪಾಯಿ ಐತಿ. ಓಕೆನಾ, ಒಟ್ಟು ವೆಚ್ಚ ಮತ್ತು ಒಟ್ಟು ಆದಾಯದ ನಡುವಿನ ವ್ಯತ್ಯಾಸ ಈಗ ಎಷ್ಟಾಯ್ತು, ಇದು 50 ಆಯ್ತು. ಇದನ್ನೇ ನಾವು ಏನಂತೀವಿ, ಫಿಸಿಕಲ್ ಡೆಫಿಸಿಟ್ ಅಂದ್ರೆ ವಿತ್ತೀಯ ಕೊರತೆ. ವಿತ್ತೀಯ ಕೊರತೆ. ಓಕೆನಾ, ಒಟ್ಟು ಆದಾಯ ಒಟ್ಟು ವೆಚ್ಚ ಅದರ ನಡುವಿನ ಆ ಇದ್ ಏನು ಬರ್ತಲ್ವಾ ಅದನ್ನ ಡಿಫ್ರೆನ್ಸ್ ಅನ್ನ ನಾವು ವಿತ್ತೀಯ ಕೊರತೆ. ಇದು ವಿತ್ತೀಯ ಕೊರತೆ ಅಲ್ಲ, ಇದು ಫಿಸಿಕಲ್ ಕೊರತೆ ಆಗೋದಿಲ್ಲ ಇದು. ಓಕೆನಾ, ಕೊರತೆ ಆಗ್ಬೇಕಂತಂದ್ರೆ ಏನ್ ಮಾಡಬೇಕು, ಈಗ ಆದಾಯ ನಮ್ದು 100 ಐತಿ, ಇದು 150 ಆಯ್ತು ಅಂದ್ರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ, -50 ಬರುತ್ತೆ. -50 ಬರ್ತಲ್ವಾ, ಇದನ್ನ ಫಿಸಿಕಲ್ ಡೆಫಿಸಿಟ್ ಅನ್ನೋದು. ಓಕೆನಾ, ನಮ್ಮ ಆದಾಯ 100 ಇದೆ, ಬಟ್ ನಮ್ ಖರ್ಚು 150 ಇದೆ ಅಂದ್ರೆ ಡಿಫ್ರೆನ್ಸ್ 50 ಬರುತ್ತೆ, ಅದು ಮೈನಸ್ ಅಲ್ಲಿ ಬರುತ್ತೆ. ಅದನ್ನ ನಾವು ವಿತ್ತೀಯ ಕೊರತೆ ಅಂತ ಕರಿತೀವಿ. ಅಂದ್ರೆ ಸರ್ಕಾರದ ಒಟ್ಟು ವೆಚ್ಚ ಆಮೇಲೆ ಒಟ್ಟು ಆದಾಯದ ನಡುವಿನ ವ್ಯತ್ಯಾಸ, ಒಟ್ಟು ವೆಚ್ಚ ಮತ್ತು ಒಟ್ಟು ಆದಾಯದ ನಡುವಿನ ವ್ಯತ್ಯಾಸವನ್ನು ನಾವು ಫಿಸಿಕಲ್ ಡೆಫಿಸಿಟ್ ಅಂತ ಕರಿತೇವೆ. ಓಕೆನಾ, ನೆಕ್ಸ್ಟ್ ಕಂದಾಯ ಕೊರತೆ ಅಂತ ಬರುತ್ತೆ. ಓಕೆನಾ, ಕಂದಾಯ ಕೊರತೆ ಅಂದ್ರೆ ರೆವಿನ್ಯೂ ಡೆಫಿಸಿಟ್. ರೆವಿನ್ಯೂ ಡೆಫಿಸಿಟ್ ಅಂತ. ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ. ಓಕೆ, ಹೊರಗಡೆ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ. ಓಕೆ, ನೆಕ್ಸ್ಟ್ ಇವಾಗ ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಕಂದಾಯ ವೆಚ್ಚವು ಕಂದಾಯ ಆದಾಯಕ್ಕಿಂತ ಹೆಚ್ಚಾಗಿದ್ರೆ, ಕಂದಾಯ ವೆಚ್ಚವು ಕಂದಾಯ ಆದಾಯಕ್ಕಿಂತ ಹೆಚ್ಚಾಗಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ರೆವಿನ್ಯೂ ಡೆಫಿಸಿಟ್ ಅಂತ ಕರಿತೀವಿ. ಕಂದಾಯ ವೆಚ್ಚ 100 ರೂಪಾಯಿ ಐತಿ, ಸೇಮ್ ಅದ ಎಕ್ಸಾಂಪಲ್. ಕಂದಾಯ ಆ ಆದಾಯಕ್ಕಿಂತ ಹೆಚ್ಚಾದಾಗ, ಕಂದಾಯ ವೆಚ್ಚವು ಕಂದಾಯ ಆದಾಯಕ್ಕಿಂತ ಹೆಚ್ಚಾದಾಗ, ಆದಾಯ 100 ಐತಿ, ಈಗ ಕಂದಾಯ ವೆಚ್ಚ 150 ಐತಿ, ಇದರಲ್ಲಿ 50 ರೂಪಾಯಿ ಡಿಫ್ರೆನ್ಸ್ ಬಂತು, ಇದನ್ನ ನಾವು ರೆವಿನ್ಯೂ ಡೆಫಿಸಿಟ್ ಅಂತ ಕರಿತೀವಿ. ಓಕೆನಾ, ಇನ್ನೊಮ್ಮೆ ಕಂದಾಯ ವೆಚ್ಚವು ಕಂದಾಯ ಆದಾಯಕ್ಕಿಂತ ಹೆಚ್ಚಾದಾಗ ಉಂಟಾಗುವುದನ್ನ ನಾವು ರೆವಿನ್ಯೂ ಡೆಫಿಸಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರೈಮರಿ ಡೆಫಿಸಿಟ್ ಅಂತ ಬರುತ್ತೆ. ಪ್ರೈಮರಿ ಡೆಫಿಸಿಟ್. ಓಕೆನಾ, ಈ ಟರ್ಮ್ ಮೇಲೆ ಕ್ವಶನ್ಸ್ ಬರ್ತವೆ. ಇದ್ರ ಮೇಲೆ ಬರೋದು, ನೀವು ಓವರ್ ಆಲ್ ಎಲ್ಲ ಓದ್ಕೊಂಡು ಕುತ್ಕೊಳ್ಳೋಕ್ಕಿಂತ ಇದ್ರ ಮೇಲೆ ಕ್ವಶನ್ಸ್ ಬರ್ತವೆ, ಹಾಗಾಗಿ ಈ ಟರ್ಮ್ ಅನ್ನ ಹೇಳ್ತಿದ್ದೀನಿ. ಓಕೆ, ಇದರಲ್ಲಿ ಪ್ರಾಥಮಿಕ ಕೊರತೆ ಅಂತ ಕರಿತಾರೆ. ಅಂದ್ರೆ ಪ್ರಾಥಮಿಕ ಕೊರತೆ ಅಂದ್ರೆ ಪ್ರೈಮರಿ ಡೆಫಿಸಿಟ್. ಪ್ರೈಮರಿ ಡೆಫಿಸಿಟ್ ಯಾವಾಗ ಉಂಟಾಗುತ್ತೆ, ವಿತ್ತೀಯ ಕೊರತೆಯಿಂದ ಬಡ್ಡಿ ಪಾವತಿಯನ್ನು ಕಳೆದರೆ ಸಿಗುವ ಮೊತ್ತವನ್ನ ನಾವು ಪ್ರಾಥಮಿಕ ಕೊರತೆ ಅಥವಾ ಪ್ರೈಮರಿ ಡೆಫಿಸಿಟ್ ಅಂತ ಕರಿತೀವಿ. ಓಕೆನಾ, ವಿತ್ತೀಯ ಕೊರತೆ ಫಿಸಿಕಲ್ ಡೆಫಿಸಿಟ್ ಅಂತ ಏನಿದೆ ಅಲ್ವಾ, ಇದು ಫಿಸಿಕಲ್ ಡೆಫಿಸಿಟ್ ಇದು. ಓಕೆನಾ, ಇದರಲ್ಲಿ ಫಿಸಿಕಲ್ ಡೆಫಿಸಿಟ್ ಈಗ ನಾನು 50 ಅಂತ ಹೇಳಿದೆ, -50. ಫಿಸಿಕಲ್ ಡೆಫಿಸಿಟ್ ಅಲ್ಲಿ ಫಿಸಿಕಲ್ ವಿತ್ತೀಯ ಕೊರತೆಯಿಂದ ಬಡ್ಡಿ ಪಾವತಿಯನ್ನು ಕಳೆದರೆ. ಓಕೆನಾ, ಬಡ್ಡಿ ಪಾವತಿ ಇವಾಗ ನಾವು ಎಕ್ಸ್ಪೆಂಡಿಚರ್ ಅಂತ 2 ಹತ್ತ ಮಾತಾಡಿದ್ವಿ. ಸಾಲ ತಗೊಂಡಿರೋದಕ್ಕೆ ಅದಕ್ಕೆ ಕಟ್ಟಿರೋದಕ್ಕೆ ಸಾಲ ಮರುಪಾವತಿ ಮಾಡ್ತೀವಲ್ವಾ, ಅದರಲ್ಲಿ ಬಂದಿರೋ ಎಕ್ಸ್ಪೆಂಡಿಚರ್ ಮತ್ತೆ ಅನ್ನು 10 ರೂಪಾಯಿ ಅಂತ ತಿಳ್ಕೊಡ್ರಿ, ಅದನ್ನೇನು ಕಳಿತೀವಲ್ವಾ, ಅಥವಾ ಇದು ಉಳಿದಿರೋದ 50 ರೂಪಾಯಿ, ಇಲ್ಲಾಂದ್ರೆ 60 ರೂಪಾಯಿ, ಇವಾಗ ಏನಾರ 10 ರೂಪಾಯಿ ಉಳಿತಲ್ವಾ, ಇದನ್ನ ನಾವು ಇದು ಮನೆ ಸಲ ಉಳಿತೆ, ಅದನ್ನ ನಾವು ಪ್ರಾಥಮಿಕ ಕೊರತೆ ಅಂತ ಕರಿತೀವಿ. ಅದನ್ನ ಡೆಫಿನಿಷನ್ ಅಲ್ಲಿ ಹೇಳೋದಾಯ್ತಂದ್ರೆ ವಿತ್ತೀಯ ಕೊರತೆಯಿಂದ ಬಡ್ಡಿ ಪಾವತಿಯನ್ನು ಕಳೆದರೆ ಸಿಗುವ ಮೊತ್ತವನ್ನು ನಾವು ಪ್ರಾಥಮಿಕ ಕೊರತೆ ಅಥವಾ ಪ್ರೈಮರಿ ಡೆಫಿಸಿಟ್ ಅಂತ ಕರಿತೀವಿ. ಓಕೆನಾ, ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ನೆಕ್ಸ್ಟ್ ಇದರಲ್ಲಿ ಬಜೆಟ್ ರಿಲೇಟೆಡ್. ಓಕೆನಾ, ಬಜೆಟ್ ರಿಲೇಟೆಡ್ ಪ್ರತಿ ಸಾರಿ ಕ್ವಶನ್ಸ್ ಬಂದಿರೋದು ಯಾವ್ದ್ರ ಮೇಲೆ ಅಂತ ಕೇಳಿದ್ರೆ, ಮೊದಲ ಬಜೆಟ್ ಅನ್ನ, ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನ ಯಾರು ಮಂಡಿಸಿದ್ರು ಅಂತ ಕೇಳಿದರೆ, ಓಕೆನಾ, ಇದ್ರ ಮೇಲೆ ಬಹಳ ಸಾರಿ ಕ್ವಶನ್ಸ್ ಬಂದಿದೆ. ಆರ್.ಕೆ. ಷಣ್ಮುಖಂ ಶೆಟ್ಟಿ. ಇದು ಆರ್.ಕೆ. ಷಣ್ಮುಖಂ ಶೆಟ್ಟಿ. ಯಾವಾಗ, ಇಯರ್ 1947. ಇವರು ಫಸ್ಟ್. ಓಕೆನಾ, ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ. ನೆಕ್ಸ್ಟ್ ಹೆಚ್ಚು ಬಾರಿ ಮಂಡನೆ ಮಾಡಿದ್ರೆ ಯಾರು ಸೆಂಟ್ರಲ್ ಅಲ್ಲಿ ಅಂತಂದ್ರೆ ದೇಸಾಯಿ, ಮೊರಾರ್ಜಿ ದೇಸಾಯಿ. ಎಷ್ಟು, 10 ಬಾರಿ. ನೆಕ್ಸ್ಟ್ ರೈಲ್ವೆ ಬಜೆಟ್ ಅನ್ನ ಮಂಡನೆ ಇದು ಮಿಕ್ಸ್ ಮಾಡಿದ್ದೇವಾಗ, ಅವಾಗ ರೈಲ್ವೆ ಬಜೆಟ್ ಬೇರೆ, ನಾರ್ಮಲ್ ಬಜೆಟ್ ಬೇರೆ, ಇವೆರಡನ್ನು ಬೇರೆ ಬೇರೆ ಮಾಡ್ತಿದ್ರು. ಆದ್ರೆ ಇವೆರಡನ್ನು ಕೂಡ ಒಂದೇ ಸರಿ ಮಂಡನೆ ಮಾಡ್ಬೇಕಂತಂದು ಮಿಕ್ಸ್ ಮಾಡಿದ್ದು ಯಾವಾಗ ಅಂತಂದ್ರೆ 2017ರಿಂದ. ಆಮೇಲೆ ಬಜೆಟ್ ಮಂಡನೆ ದಾಖಲೆ ಅಂತಿಮ ಮುದ್ರಣಕ್ಕೆ ಹೋಗುವ ಸಂಪ್ರದಾಯ ಏನಂದ್ರೆ ಹಲ್ವಾ ಸಂಪ್ರದಾಯ ಅಂತ ಕರೀತಾರೆ. ಹಲ್ವಾ ಸಮಾರಂಭ. ಬಜೆಟ್ ಎಲ್ಲ ಫಿಕ್ಸ್ ಆದ್ಮೇಲೆ ಹಲ್ವಾ ಸಮಾರಂಭ ಮಾಡ್ಕೊಂಡು ಆಮೇಲೆ ಬಜೆಟ್ ಅನ್ನ ರೆಡಿ ಮಾಡ್ತಾರೆ. ಇದಿಷ್ಟು ಸೇಮ್ ಪ್ರೊಸೆಸ್ ಏನಿದೆ ಅಲ್ವಾ, ಸೆಂಟ್ರಲ್ ಅಲ್ಲಿ ಸ್ಟೇಟ್ ಅಲ್ಲಿ ಸೇಮ್. ನಮ್ದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಏನಂತಂದ್ರೆ ಸೆಂಟ್ರಲ್ ಅಲ್ಲಿ 112ನೇ ವಿಧಿ ಅಂತ ಹೇಳಿದೆ ನಾನು. ಓಕೆನಾ, ಇಲ್ಲಿ ಬಂದು 112ನೇ ವಿಧಿ ಸೆಂಟ್ರಲ್, ಆದ್ರೆ ನಮ್ಮ ಸ್ಟೇಟ್ ಅಲ್ಲಿ 202ನೇ ವಿಧಿ. ಇಷ್ಟೇ ಡಿಫ್ರೆನ್ಸ್. ನಮ್ಮ ಸ್ಟೇಟ್ ಅಲ್ಲಿ 202ನೇ ವಿಧಿ ಅಂಡರ್ ಅಲ್ಲಿ ಡಿಫ್ರೆನ್ಸ್ ಅನ್ನ ಮಾಡ್ಕೊಂಡು ಸಂವಿಧಾನದಲ್ಲಿ ನಮಗೆ ಮೆನ್ಷನ್ ಇರೋದು ಎಷ್ಟಪ್ಪ ಅಂತಂದ್ರೆ
112 ಇದು ಸೆಂಟ್ರಲ್ ಅಲ್ಲಿ, 202 ಇದು ಸ್ಟೇಟ್ ಅಲ್ಲಿ. ಇಷ್ಟು ಬೇಸಿಕ್ ಆಗಿ ನಿಮಗೆ ಫಸ್ಟ್ ನಿಮಗೆ ಗೊತ್ತಿರ್ಬೇಕು. ಬಜೆಟ್ ಓದುವಾಗ ಇಷ್ಟನ್ನ ನೀವು ಎಲ್ಲಾ ಕಲ್ತ್ಕೊಂಡಿರ್ಬೇಕು. ಓಕೆನಾ? ಅದರಲ್ಲಿ ಎಷ್ಟು ರೀತಿ ಬರುತ್ತೆ. ಓಕೆನಾ? ಆ ಈ ಬಜೆಟ್ ಅಲ್ಲಿ 2 ರೀತಿ ಬರುತ್ತೆ: ಕಂದಾಯ ಮತ್ತು ಬಂಡವಾಳ ಅಂತ ಹೇಳಿದೆ ನಾನು. ರೆವೆನ್ಯೂ ಬಜೆಟ್ ಅಂಡ್ ಕ್ಯಾಪಿಟಲ್ ಬಜೆಟ್ ಅಂತಂದು. ಕ್ಯಾಪಿಟಲ್ ಬಜೆಟ್ ಅಲ್ಲಿ ಮತ್ತೆ ರೆಸಿಪ್ಟ್ಸ್ ಎಕ್ಸ್ಪೆಂಡಿಚರ್ ಬರ್ತವೆ, ರೆವೆನ್ಯೂ ಅಲ್ಲಿ ಕೂಡ ಎಕ್ಸ್ಪೆಂಡಿಚರ್ ಮತ್ತು ರೆಸಿಪ್ಟ್ಸ್ ಬರ್ತವೆ. ಅವ್ 4 ಕೂಡ ನೋಡ್ಕೋಬೇಕು. ಓಕೆನಾ? ಇವು ಬೇಸಿಕ್ ಅಂದ್ರೆ ಬೇಸಿಕ್ ಇಷ್ಟು. ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಏನು ನೋಡ್ಕೋಬೇಕು, ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಏನು ನೋಡ್ಕೋಬೇಕು, ಪ್ರೈಮರಿ ಡೆಫಿಸಿಟ್ ಅಂದ್ರೆ ಏನು ನೋಡ್ಕೋಬೇಕು, ಅದ್ ಹೇಗ್ ಬರುತ್ತೆ ಅಂತಂದು. ಆಮೇಲೆ ಬಜೆಟ್ ರಿಲೇಟೆಡ್ ಬೇಸಿಕ್ ಕಾನ್ಸೆಪ್ಟ್ ಅನ್ನು ನೋಡ್ಕೋಬೇಕು. ಫಸ್ಟ್ ಯಾರು ಅತಿ ಹೆಚ್ಚು ಬಾರಿ ಸೆಂಟ್ರಲ್ ಅಲ್ಲ, ಈಗ ಸ್ಟೇಟ್ ಅಲ್ಲಿ ಅಂತಂದ್ರೆ ನಮ್ದ್ರಲ್ಲಿ 17 ಬಾರಿ ಸಿದ್ದರಾಮಯ್ಯ ಅವರು. ಓಕೆನಾ? ರೈಲ್ವೆ ಬಜೆಟ್ ಮತ್ತು ನಾರ್ಮಲ್ ಬಜೆಟ್ ಮಿಕ್ಸ್ ಆಗಿದೆ. ಅವಾಗ ಹಲ್ವಾ ಸಮಾರಂಭ ಅಂದ್ರೆ ಏನು, ಎಷ್ಟನೇ ವಿಧಿ ಮೂಲಕ ಆಗ್ತವೆ. ಓಕೆನಾ? ಇದಿಷ್ಟು ನೋಡ್ಕೊಂಡು ಉಳಿದ ಬಜೆಟ್ ಅನ್ನ ನೀವು ಓದೋಕೆ ಸಾಧ್ಯ ಆಗಿರ್ಬೇಕು. ಇದು ಪ್ರತಿ ವರ್ಷನೂ ಕೂಡ ಬಜೆಟ್ ಮಂಡನೆ ಯಾವಾಗ ಆಗುತ್ತೆ ಅವಾಗ ಇದನ್ನೆಲ್ಲ ರೀಕಾಲ್ ಮಾಡ್ಕೊಂಡೆ ನೀವು ಬಜೆಟ್ ಅನ್ನ ಸ್ಟಾರ್ಟ್ ಮಾಡ್ಬೇಕು. ಇಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಓದಕ್ಕೆ ಹೋಗ್ಬೇಡಿ, ಅದು ವರ್ಕ್ ಆಗಲ್ಲ. ಓಕೆನಾ? ಐ ಹೋಪ್ ನಾ ಹೇಳ್ತಾ ಇರೋದು ಅರ್ಥ ಆಯ್ತು ಅಂತ ನಾ ಭಾವಿಸ್ತೀನಿ. ಹಾಗೆ ಮತ್ತೆ ಕ್ಲಾಸ್ ಅನ್ನು ಕಂಟಿನ್ಯೂ ಮಾಡ್ತೀನಿ. ಬಿಫೋರ್ ಯಾರಿಗಾದ್ರೂ ಬ್ಯಾಚಸ್ ಏನಾದ್ರೂ ಸೇರ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಅದರಲ್ಲಿ ಕೂಡ, ಅಥವಾ ಯಾಪ್ ಲಿಂಕ್ ಇದೆ, ಅಲ್ಲಿಂದ ಕೂಡ ನೀವು ಸೇರ್ಕೋಬಹುದು. ಈಗ ಸಿಂಗಲ್ ಸಬ್ಜೆಕ್ಟ್, ಈಗ ಪೊಲಿಟಿಯನ್ನ ಸ್ಟಾರ್ಟ್ ಮಾಡಿದೀವಿ. ಪೊಲಿಟಿಯಲ್ಲಿ ಏನು ಇದರ ವಿಶೇಷತೆ ಏನಂತಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಕ್ವಶನ್ ಪೇಪರ್ ಮಾತ್ರ ಡಿಸ್ಕಷನ್ ಇರುತ್ತೆ. ಓಕೆನಾ? ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಅನ್ನು ಮಾತ್ರ ಡಿಸ್ಕಷನ್ ಮಾಡ್ತಿರ್ತೀವಿ. ಇದರ ಸ್ಪೆಷಾಲಿಟಿ ಏನಂತಂದ್ರೆ ಯಾವುದೇ ರೀತಿಯಾದಂತಹ ಒಂದು ಕ್ವಶನ್ ಬಂದ್ರೆ ಆ ಕಂಪ್ಲೀಟ್ ಚಾಪ್ಟರ್ ಕಂಪ್ಲೀಟ್ 360 ಡಿಗ್ರಿ ಆಂಗಲ್ ಅಲ್ಲಿ ಡಿಸ್ಕಷನ್ ಮಾಡ್ತಿದೆ. ಓಕೆನಾ? ಇದರಲ್ಲೇ ವಿಶೇಷ ಏನಂತಂದ್ರೆ ಎಕ್ಸಾಂಪಲ್ ಆಗಿ ಟು ದ ಪಾಯಿಂಟ್. ಓಕೆನಾ? ಟು ದ ಪಾಯಿಂಟ್ ಓದ್ತಿರ್ತೀರಿ, ಆಮೇಲೆ ಎಕ್ಸಾಮ್ ಏನ್ ಬರುತ್ತೆ ಅದ್ ಮಾತ್ರ ಓದ್ತಿರ್ತೀರಿ. ಓಕೆನಾ? ಯಾರನ್ನು ಕೂಡ ನೀವು ನಂಬೋದು ಅವಶ್ಯಕತೆ ಇರೋದಿಲ್ಲ. ಎಕ್ಸಾಮ್ಸ್ ಅಲ್ಲಿ ಯಾವ ಬರುತ್ತೆ ಕ್ವಶನ್ಸ್ ಅದೇ ಟಾಪಿಕ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆ ಎಕ್ಸಾಮ್ ಅಲ್ಲಿ ಬಂದಿರೋ ಕ್ವಶನ್ಸ್ ಅನ್ನೇ ಫೋಟೋ ಅನ್ನು ತಕೊಂಡು ಅದನ್ನೇ ಡಿಸ್ಕಷನ್ ಮಾಡ್ತಿರ್ತೀವಿ. ಇದರಲ್ಲಿ PDF ಕೂಡ ಕೊಡ್ತೀವಿ ನಿಮಗೆ. ಓಕೆನಾ? ಕ್ಲಾಸಸ್ ನಿಮಗೆ ಆ್ಯಪಲ್ಲಿ ಇರ್ತವೆ. 90 days ವ್ಯಾಲಿಡಿಟಿ ಇರುತ್ತೆ. ಇದು ಇಂಡಿಯನ್ ಪೊಲಿಟಿ ಈಗ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಓಕೆನಾ? ಪರೀಕ್ಷೆಯಲ್ಲಿ ಬಂದಿರುವ ಡಿಸ್ಕಷನ್ ಮಾಡೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇವಾಗ ನೀವು ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡೋದಕ್ಕಿಂತ ಎಕ್ಸಾಮ್ ಅಲ್ಲಿ ಬಂದಿರೋ ಕ್ವಶನ್ ಪೇಪರ್ ಅನ್ನೇ ನೋಡ್ಬೇಕು ನಾನ್ ಹೇಳೋದು, ಅಥವಾ ಎಲ್ಲರೂ ಕೂಡ ಹೇಳೋದು ಅದೇ. ನಾನು ಸುಮ್ನೆ ಈಗ ಪಾಠ ಅಷ್ಟ ನೋಡ್ಕೊಂತ ಕ್ಲಾಸಸ್ ಎಲ್ಲ ಮಾಡ್ತೀವಿ ಬಿಡಿ, ಕ್ಲಾಸಸ್ ಮಾಡ್ಕೊಂಡನ ಅದ್ರ ಜೊತೆಗೆ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡದೆ ಬಿಟ್ರೆ ನೀವು ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡೋಕೆ ಆಗೋಲ್ಲ. ಜಸ್ಟ್ ಕ್ವಶನ್ ಪೇಪರ್ ಎಷ್ಟು ಸಾಲ್ವ್ ಮಾಡ್ಕೊಂಡು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರು ಕೂಡ ಇದಾರೆ, ಆದ್ರೆ ಬರೇ ಬುಕ್ ಓದಿ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ದೇನೆ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ರು ಯಾರು ಇಲ್ಲ. ಅದ್ ಬೇಕಾದ್ರೆ ನೀವು ಎಕ್ಸಾಮ್ಸ್ ಆದವ್ರನ್ನ ಕೇಳ್ಕೊಂಡು ಇಂಟರ್ವ್ಯೂ ಎಲ್ಲ ನೋಡ್ತಿರ್ತಾರಲ್ವಾ ಯೂಟ್ಯೂಬ್ ಅಲ್ಲಿ, ಅವಾಗ ನೋಡ್ಕೊಳ್ರಿ ಅವ್ರು ಏನ್ ಹೇಳ್ತಾರೆ. ಕ್ವಶನ್ ಪೇಪರ್ ಪ್ರೀವಿಯಸ್ ಕ್ವಶನ್ ಪೇಪರ್ ಇಸ್ ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ತಾರೆ. ಓಕೆ, ಹಾಗಾಗಿ ಇದು ಕಂಪ್ಲೀಟ್ ಆಗಿ ಎಲ್ಲಾ ಕ್ವಶನ್ ಪೇಪರ್ ಅಲ್ಲೂ ಕೂಡ 100 ಕ್ವಶನ್ಸ್ ಇರ್ತಾವಲ್ವಾ, ಅದರಲ್ಲಿ ಜಸ್ಟ್ ಈಗ VA ಕ್ವಶನ್ ಪೇಪರ್ ಅಲ್ಲಿ ಅದರಲ್ಲಿ ಪೊಲಿಟಿ ಕ್ವಶನ್ಸ್ ಎಷ್ಟು ಬಂದಿದಾವ ಅವನ್ನಷ್ಟ ಪಿಕ್ ಮಾಡ್ಕೊಂಡು ಅದ್ರಲ್ಲಿ ಮಾಡಿರುತ್ತೆ. ಈಗ ಎಷ್ಟು ಕ್ವಶನ್ ಪೇಪರ್ ಇದ್ರಲ್ಲಿ ಸಾಲ್ವ್ ಮಾಡಿದೆ, VA ಸಾಲ್ವ್ ಮಾಡಿದೆ, KA ದಲ್ಲಿ ನಡೆಯುವ BMPC ಎಲ್ಲ ರೀಸೆಂಟ್ ಪೇಪರ್. ಓಕೆನಾ? ರೀಸೆಂಟ್ ಪೇಪರ್ ನ ಸಾಲ್ವ್ ಮಾಡಿರುತ್ತೆ. ಓಕೆ, ನೋಡ್ರಿ ಇಲ್ಲಿ 2024, 25, 26 ಈ 3 ವರ್ಷದ ಮಾತ್ರ ಇದರಲ್ಲಿ ಕಾಣುತ್ತವೆ ನಿಮಗೆ. ಓಕೆ, ಅದರಲ್ಲೇನೆ ಕೂಡ 20 ಪೇಪರ್ ಸಿಗ್ತವೆ ನಿಮಗೆ. ಈಗ ಆಲ್ರೆಡಿ 16 ಪೇಪರ್ಸ್ ಕ್ಲಾಸಸ್ ಆಲ್ರೆಡಿ ರೆಕಾರ್ಡೆಡ್ ಆಗಿದೆ, 14 ಅಪ್ಲೋಡ್ ಆಗಿದಾವೆ, ಇನ್ನೆರಡು ಅಪ್ಲೋಡ್ ಆಗ್ಬೇಕು. ಓಕೆನಾ? KA VO ಮಾಡಿದಿವೆ, ಆಮೇಲೆ VA ಆಯ್ತು, BMTC HK ನಾನ್ HK, SDA HK ನಾನ್ HK, ಆಮೇಲೆ KA ದಲ್ಲಿ ನಡೆದಂತಹ ರೀಸೆಂಟ್ ನಡೆದಿರುವ 4 ಎಕ್ಸಾಮ್ ನಡೆದು KA ದಲ್ಲಿ ರೀಸೆಂಟ್ ಆಗಿ. ಓಕೆನಾ? 708 ಪೋಸ್ಟ್ ಅಲ್ಲಿ 4 ಪೇಪರ್ ಅನ್ನು ಸಾಲ್ವ್ ಮಾಡಿದ್ವಿ. SDA HK ನಾನ್ HK, KA ದಲ್ಲಿ FD HK ನಾನ್ HK, ಆಮೇಲೆ RTO ಪೇಪರ್ ಸಾಲ್ವ್ ಮಾಡಿದೆ. ಆಮೇಲೆ KPSC ಅಲ್ಲಿ PDO ಪೇಪರ್, PDO HK ನಾನ್ HK, CTA HK ನಾನ್ HK, KPSC ಅಲ್ಲಿ ನಡೆದಿರುವ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ HK ನಾನ್ HK. ಈ ರೀತಿ ಎಲ್ಲ ಕ್ವಶನ್ಸ್ ಪೇಪರ್ ಇನ್ನು ರೀಸೆಂಟ್ ಆಗಿ ಇನ್ನು ಅಪ್ಲೋಡ್ ಮಾಡ್ಬೇಕು. ಆಲ್ರೆಡಿ ರೆಕಾರ್ಡ್ ಆಗಿದಾವೆ, ಕ್ಲಾಸಸ್ ನ ಅಪ್ಲೋಡ್ ಮಾಡ್ಬೇಕು. ಯಾವ್ದು PSI 401, PSI 545 ಇವೆರಡು ಅಪ್ಲೋಡ್ ಮಾಡಿದ್ರೆ ಟೋಟಲ್ ಆಗಿ ನಿಮಗೆ ಪೊಲಿಟಿಲಿ 16 ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ದಂಗೆ ಆಗುತ್ತೆ. 16 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮಗೆ ಪೊಲಿಟಿ ಯಾವುದೇ ರೀತಿಯ ಕ್ವಶನ್ಸ್ ಬಂದ್ರೂ ಕೂಡ ನೀವು ಟ್ಯಾಕಲ್ ಮಾಡ್ಬೋದು. ಅಷ್ಟು ಡಿಟೈಲ್ ಆಗಿ ಕ್ಲಾಸಸ್ ಮಾಡಿದ್ವಿ, ಅಷ್ಟು ಡಿಟೇಲ್ ಆಗಿರುವ ನೋಟ್ಸ್ ಅನ್ನು ಕೂಡ ನಿಮ್ಗೆ ಅಪ್ಲೋಡ್ ಮಾಡಿದೀವಿ. ಓಕೆನಾ? ಹಾಗೆ ನೆಕ್ಸ್ಟ್ ನಿಮ್ಗೆ ಏನಾದ್ರು ಕಂಪ್ಯೂಟರ್ ಕ್ಲಾಸಸ್ ಬೇಕಾಯ್ತಂದ್ರೆ ಕಂಪ್ಯೂಟರ್ ಬ್ಯಾಚಸ್ಗೆ ಅಂದ್ರೆ ನಿಮ್ಗೆ ಚಾಪ್ಟರ್ ಕ್ಲಾಸಸ್ ಇರುತ್ತೆ, ಪ್ಲಸ್ ನೋಟ್ಸ್ ಇರುತ್ತೆ. 15 ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿರ್ತೀವಿ. ಯಾವ್ಯಾವ ಚಾಪ್ಟರ್ ಇದಾವೆ ಅಂತ ಇಲ್ಲಿ ನೋಡ್ಕೊಳ್ರಿ ನೀವು. ಓಕೆ, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಹಾರ್ಡ್ವೇರ್, ಡಿವೈಸ್, ಕ್ಲೌಡ್ ಕಂಪ್ಯೂಟಿಂಗ್, ಇವೆಲ್ಲವೂ ಕೂಡ ಬೇಸಿಕ್ ಏನೇನು ನೋಟ್ಸ್ ಇರ್ಬೇಕು ಅದೆಲ್ಲ ನೋಡಿರುತ್ತೆ. ಬಟ್ ಇದ್ರೊಳಗೆ ಎಕ್ಸ್ಟ್ರಾ ಏನಿರ್ತವೆ, ಲೇಬರ್ ಇನ್ಸ್ಪೆಕ್ಟರ್, ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಕ್ವಶನ್ ಪೇಪರ್ ಇವು, ಅಕೌಂಟ್ ಅಸಿಸ್ಟೆಂಟ್, ಜೂನಿಯರ್ ಇಂಜಿನಿಯರ್,
CTA ನಾನ್ ಎಚ್ ಕೆ ಅಸಿಸ್ಟೆಂಟ್ ಅಕೌಂಟ್ PDO HK ನಾನ್ ಎಚ್ ಕೆ PDO ನಾನ್ ಎಚ್ ಕೆ ಓಕೆನಾ. ನೆಕ್ಸ್ಟ್ KSDA ಇವೆರಡು ಕೂಡ ರೀಸೆಂಟ್ ಪೇಪರ್ HK ನಾನ್ ಎಚ್ ಕೆ ಓಕೆ. ನೆಕ್ಸ್ಟ್ VO ಕೂಡ ಅಪ್ಲೋಡ್ ಮಾಡಿದೆ. ಇದೇ ಏನಿದಾವಲ್ಲ ಕ್ವಶನ್ ಪೇಪರ್, ಇದೇ ಕ್ವಶನ್ ಪೇಪರ್ ಕೂಡ ನಿಮಗೆ ಕನ್ನಡದಲ್ಲೂ ಕೂಡ ಸಿಗುತ್ತೆ. ಕನ್ನಡ ವ್ಯಾಕರಣ ಈ ಬ್ಯಾಚ್ ಕೂಡ ಒಂದಿದೆ, ಬಟ್ ಇದರಲ್ಲಿ ಹಾಕೊಂಡಿಲ್ಲ. ಈಗ ಇಂಗ್ಲಿಷ್ ಕಂಪ್ಯೂಟರ್ ಯಾರು ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡಿದ್ವಲ್ವಾ ಕಂಪ್ಯೂಟರ್ನ, ಇದನ್ನು ಕೂಡ ಕನ್ನಡ ಬ್ಯಾಚ್ ಕೂಡ ಇದೆ. ಅದು ಕನ್ನಡದಲ್ಲಿ ಗ್ರಾಮರ್ ಕಂಪ್ಲೀಟ್ ಇದೆ. ಆಮೇಲೆ ಅದರ ರಿಲೇಟೆಡ್ ಪ್ರಿವಿಯಸ್ ಕ್ವಶನ್ಸ್, ಆಮೇಲೆ ನಿಮಗೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಈ ಮೂರು ಸೇರ್ಕೊಂಡು ಕಮ್ಯುನಿಕೇಶನ್ ಪೇಪರ್ ಅಂತ ಒಂದು ಸಪರೇಟ್ ಇದೆ. ಇದರಲ್ಲಿ ಏನಿದಾವಲ್ವಾ ಎಲ್ಲಾ ಕ್ಲಾಸಸ್ ಅಲ್ಲಿ ಮಿಕ್ಸ್ ಆಗಿ ಸಿಗ್ತವೆ ನಿಮಗೆ. ಎಲ್ಲಾ ಕ್ಲಾಸಸ್ ಕೂಡ ಈಗ ಏನ್ ಹೇಳಿದೆ ಕಂಪ್ಯೂಟರ್ ಇವೆಷ್ಟು ಕ್ಲಾಸ್ ಹೇಳಿದೆ ಎಲ್ಲವೂ ಸಿಗ್ತವೆ. ನೆಕ್ಸ್ಟ್ ಈಗ ಇಂಗ್ಲಿಷ್ ಅಂತ ಬಂತೆ, ಮತ್ತೆ ಇಂಗ್ಲಿಷ್ ಕೋರ್ಸ್ ಕೂಡ ಇದೆ. ಇದು ಕೂಡ 90 days ವ್ಯಾಲಿಡಿಟಿ. ಇಷ್ಟು ಚಾಪ್ಟರ್ಸ್ ಕೂಡ ಇರ್ತವೆ ನಿಮಗೆ. 25 ಚಾಪ್ಟರ್ ಇಂಗ್ಲಿಷ್ ಅಲ್ಲಿ ಸಿಗುತ್ತೆ. ಆಮೇಲೆ ಅದರಲ್ಲಿ 16 ಕ್ವಶನ್ ಪೇಪರ್ ಇರ್ತವೆ ನಿಮಗೆ. 16 ಕ್ವಶನ್ ಪೇಪರ್ ಇಲ್ಲಿ ಎರಡಿನೂ ರಿಮೈನಿಂಗ್ ಕಾಣ್ತಿಲ್ಲ. 708 ಪೋಸ್ಟ್ ಅಲ್ಲಿ ಇರುವ 4 ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿದ್ವಿ. ಅವು ಎರಡು ಇಲ್ಲಿ ಮಿಸ್ ಆಗಿದ್ದಾವೆ. 16 ಕ್ವಶನ್ ಪೇಪರ್ ಇದರಲ್ಲಿ ಇರ್ತವೆ. ನೀವೇನಾದ್ರೂ ಕಮ್ಯುನಿಕೇಶನ್ ಬ್ಯಾಚ್ ಏನಾದ್ರು ಸೇರಿದ್ರೆ, ಈ ಕಂಪ್ಯೂಟರ್ ಅಲ್ಲಿ ತೋರಿಸಿದ್ರೆ ಎಷ್ಟು ಕ್ಲಾಸ್ ಇರ್ತಾವಂತ, ಆಮೇಲೆ ಇಂಗ್ಲಿಷ್ ಅಲ್ಲಿ ತೋರಿಸಿದ್ರೆ ಎಷ್ಟು ಇರ್ತಾವಂತ ನಿಮ್ಗೆ ಸಪರೇಟ್ ಇರುತ್ತೆ. ಕಂಪ್ಯೂಟರ್, ಇಂಗ್ಲಿಷ್, ಕನ್ನಡ ಸಪರೇಟ್ ಇರುತ್ತೆ. ಅಥವಾ ನೀವು ಮೂರನ್ನು ಕೂಡ ತಗೊಳ್ತೀವಿ ಅಂದ್ರೆ ಕಮ್ಯುನಿಕೇಶನ್ ಅಂತಂದು ಕೂಡ ಸಪರೇಟ್ ಇರುತ್ತೆ. ಓಕೆನಾ. ಯಾವ್ದಾದ್ರೆ ನಿಮ್ಗೆ ಯಾವ್ದು ನೀಡ್ ಇದೆ ಅದನ್ನು ಕೂಡ ತಗೋಬಹುದು. ಮತ್ತೆ ನಿಮ್ಗೆ ಪೊಲಿಟಿ ಹೇಳಿದೆ ನಾನು ನಿಮ್ಗೆ, ಪೊಲಿಟಿ ಸಬ್ಜೆಕ್ಟ್ ವೈಸ್ ಇದನ್ನು ಕೂಡ ನಿಮ್ಗೆ ಯಾವ್ದು ಬೇಕಾಗಿರುತ್ತೆ ತಗೋಬಹುದು. ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಇದು ಲಿಂಕ್ ಇದೆ, ಟೆಲಿಗ್ರಾಮ್ದು ಲಿಂಕ್ ಇದೆ. ಡೌಟ್ ಇದ್ರೆ ಅಲ್ಲಿ ಕೇಳಿ, ಅಥವಾ ಡೈರೆಕ್ಟ್ ಆಗಿ ನೀವು ಆಪ್ಗೆ ಜಾಯ್ನ್ ಆಗಿ ಅಲ್ಲಿ ಕೂಡ ನೀವು ಕ್ಲಾಸಸ್ ಅನ್ನ ನೋಡ್ಕೋಬಹುದು. ಆಪಲ್ಲಿ ಯಾವ್ಯಾವ ಕ್ಲಾಸು ಯಾವ್ದು ಅಪ್ಲೋಡ್ ಮಾಡಿದೀವಿ ಅದೆಲ್ಲ ಡೀಟೇಲ್ಸ್ ಸಿಗುತ್ತೆ ನಿಮ್ಗೆ. ಓಕೆನಾ. ಡಿಸ್ಕ್ರಿಪ್ಷನ್ ಅಲ್ಲಿ ಆಪ್ ಲಿಂಕು ಮತ್ತು ಟೆಲಿಗ್ರಾಮ್ ಎರಡು ಕೊಟ್ಟಿರ್ತೀವಿ, ಯಾವ್ದು ಬೇಕಾದ್ರೂ ತಗೊಳ್ಳಿ. ಓಕೆನಾ. ಈಗ ನಾನು ಬಜೆಟ್ಗೆ ಬರ್ತೀನಿ. ಬಜೆಟ್ 2025-26 ಇದರಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ, ನಾನು ಯಾವ್ದು ಹೇಳ್ಬೇಕು ಅನ್ನೋದನ್ನ ಜಸ್ಟ್ ನಾನು ಬಿಫೋರ್ ಹೈಲೈಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದ್ರೆ 400+ ಪೇಜಸ್ ಇದೆ ಬಜೆಟ್. ಇಷ್ಟನ್ನು ಹೇಳ್ಕೊಂತ ಕುಂದ್ರೆ ನಿಮ್ಗೂ ತಲೆ ಆಗಲ್ಲ, ನನ್ಗೂ ಟೈಮ್ ವೇಸ್ಟ್, ನಿಮ್ಗೂ ಟೈಮ್ ವೇಸ್ಟ್. ಹಾಗಾಗಿ ನಾನು ಯಾವ್ದು ಟು ದ ಪಾಯಿಂಟ್ ಹೇಳ್ಬೇಕು ಅದನ್ನ ಮಾತ್ರ ನಾನು ಬಜೆಟ್ ಅಲ್ಲಿ ಆಲ್ರೆಡಿ ಓದ್ಕೊಂಡು 2 ದಿನ ಬಿಫೋರ್ ಓದ್ಕೊಂಡು ಅದನ್ನ ಹೈಲೈಟ್ ಮಾಡ್ಕೊಂಡಿದ್ದೀನಿ. ಅದನ್ನಷ್ಟೇ ಹೇಳ್ತೀನಿ. ಉಳಿದು ಬಿಫೋರ್ ಎಲ್ಲ ನಮಗೆ GK ದಲ್ಲಿ ಎಲ್ಲೆಲ್ಲೂ ಸಿಗುತ್ತೆ, ಅದನ್ನೆಲ್ಲ ಹೇಳಲ್ಲ. ಟು ದ ಪಾಯಿಂಟ್ ಬಜೆಟ್ 2026 27 ಬಜೆಟ್ ಏನಿದೆ ಅದಷ್ಟೇ. ಓಕೆನಾ. ಇದನ್ನ 17ನೇ ಬಾರಿ ಬಜೆಟ್ ಅನ್ನ ಸಿದ್ದರಾಮಯ್ಯ ಅವರು ಮಂಡಿಸ್ತಿದ್ದಾರೆ. ರೈತರು, ದಮನೀಯ ಮತ್ತು ಮಹಿಳೆಯರಿಗೆ, ಅಲ್ಪಸಂಖ್ಯಾತರ, ವಿದ್ಯಾರ್ಥಿನಿ ಯುವಕರಿಗೆ ಇದು ಜೀವಂತ ದಾಖಲೆ ಆಗಿದೆ. ಈ ರೀತಿ ಏನು ಹೇಳಿದ್ರೆ ಅಲ್ಲೆಲ್ಲ ಕ್ವಶನ್ಸ್ ಬರಲ್ಲ ನಿಮಗೆ, ಅದನ್ನೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಓಕೆ. ನೆಕ್ಸ್ಟ್ ಎಲ್ಲಿ ನಿಮ್ಗೆ ಹೇಳ್ಬೇಕು ಅಲ್ಲಷ್ಟ ಹೈಲೈಟ್ ಮಾಡಿದ್ದೀನಿ. ರಾಷ್ಟ್ರದ ಅಭಿವೃದ್ಧಿ ಸರ್ವ ಕ್ಷೇತ್ರಗಳಲ್ಲೂ ನಮ್ಮ ರಾಜ್ಯ ಮುಂಚೂಣಿಯಲ್ಲಿದೆ. ಓಕೆನಾ. ಅತಿ ಹೆಚ್ಚು ತೆರಿಗೆ ಸಂಪನ್ಮೂಲಗಳ ಸಂಗ್ರಹಿಸಿಕೊಡುವ ಪ್ರಮುಖ ರಾಜ್ಯವು ಕೂಡ ನಮ್ಮ ಕರ್ನಾಟಕದ್ದಾಗಿದೆ ಅಂತ ಸಿಎಂ ಅವರು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್, ನಾವು ಕರ್ನಾಟಕದ್ದೇ ಆದ ಸಶಕ್ತ ಹಾಗೂ ಸುಸ್ಥಿರ ಅಭಿವೃದ್ಧಿ ಮಾದರಿಗಳನ್ನು ರೂಪಿಸುತ್ತಿದ್ದೇವೆ. ಅದರಲ್ಲಿ 11G ಮಾದರಿ ಆರ್ಥಿಕತೆಗಳನ್ನ ವ್ಯಾಖ್ಯಾನಿಸಲಾಗಿದೆ. ಇಲ್ಲಿ ಕ್ವಶನ್ಸ್ ಬರೋದು ಇಂಪಾರ್ಟೆಂಟ್. ಓಕೆನಾ. ಇಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಗ್ಯಾರಂಟಿ ಎಕಾನಮಿ, ಕಲ್ಯಾಣ ಹಾಗೂ ಲಿಂಗ ಸಮಾನತೆ ಹಾದಿಯತ್ತ ಕರ್ನಾಟಕ, ಇದು 1ನೇ ಪಾಯಿಂಟ್. ನೆಕ್ಸ್ಟ್, ಗುಡ್ ಪಬ್ಲಿಕ್ ಎಜುಕೇಶನ್ ಸರ್ವರ್ ಏಳಿಗೆ ಬಯಸುವ ಸಮರ್ಥ ಸಾರ್ವಜನಿಕ ಶಿಕ್ಷಣ, ಗುಡ್ ಹೆಲ್ತ್ ಟು ಆಲ್, ಸಮಗ್ರ ಆರೋಗ್ಯ ಸದೃಢ ಕರ್ನಾಟಕ. ನೆಕ್ಸ್ಟ್, ಗ್ರಾಸ್ ರೂಟ್ ಎಕಾನಮಿ, ಕೃಷಿ, ಗ್ರಾಮೀಣಾಭಿವೃದ್ಧಿ ಮತ್ತು ಕಲ್ಯಾಣ ಕಾರ್ಯಕ್ರಮಗಳು. ನೆಕ್ಸ್ಟ್, ಗುಡ್ ಗವರ್ನೆನ್ಸ್, ಜನ ಸ್ನೇಹಿ ಆಡಳಿತ. ಗಿಗ್ ಎಕಾನಮಿ ಅಂದ್ರೆ ಕಾರ್ಮಿಕ ಕಲ್ಯಾಣ ಕಾರ್ಯಕ್ರಮಗಳು. ನೆಕ್ಸ್ಟ್, ಜಿಯೋಗ್ರಾಫಿಕಲ್ ಈಕ್ವಾಲಿಟಿ, ಪ್ರಾದೇಶಿಕ ಅಸಮಾನತೆ ನಿವಾರಣೆ. ಗ್ಲೋಬಲ್ ಟ್ರೇಡ್ ಎಕಾನಮಿ ಅಥವಾ ವ್ಯಾಪಾರ ಮತ್ತು ಕೈಗಾರಿಕಾ ಅಭಿವೃದ್ಧಿ. ಗ್ಲೋಬಲ್ ಟ್ರೇಡಿಂಗ್ ಎಕಾನಮಿ, ಪ್ರವಾಸೋದ್ಯಮ ಇಲಾಖೆ. ಓಕೆನಾ. ನೆಕ್ಸ್ಟ್ 15 ಗ್ರೀನ್ ಎಕಾನಮಿ, ನವೀಕರಿಸಬಹುದಾದ ಇಂಧನ ಸೇರಿದಂತೆ ಪರಿಸರ ಪೂರಕ ಆರ್ಥಿಕ ಚಟುವಟಿಕೆಗಳು. ಗ್ರೋಯಿಂಗ್ ಅರ್ಬನ್ ಎಕಾನಮಿ, ನಗರ ಕೇಂದ್ರಿತ ಸುಸ್ಥಿರ ಆರ್ಥಿಕತೆ. ಇವಿಷ್ಟು 11G ಅಂಡರ್ ಅಲ್ಲಿ ಬರುವಂತಹ ಪ್ರಮುಖ ಕಾರ್ಯಕ್ರಮಗಳಾಗಿರ್ತವೆ. ನೆಕ್ಸ್ಟ್, ಕರ್ನಾಟಕದ 45ಕ್ಕೂ ಹೆಚ್ಚಿನ GI ಮಾನ್ಯತೆ ಪಡೆದಿವೆ. ಓಕೆನಾ. ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಬಗ್ಗೆ ಮಾತಾಡ್ತಿದ್ದಾನೆ ಅಂದ್ರೆ, ಒಂದ್ಸರಿ ನೀವು ನಮ್ಮ ಕರ್ನಾಟಕದಲ್ಲಿರುವಂತಹ ಜಿಯೋಗ್ರಫಿಕಲ್ ಇಂಡಿಕೇಶನ್ ದೊರೆತಿರುವ ಅವನ್ನೆಲ್ಲವನ್ನು ಕೂಡ ನೀವು ಅವನ್ನ ಒಂದ್ಸರಿ ರಿವಿಷನ್ ಮಾಡ್ಕೋಬೇಕು ನೀವು. ನೆಕ್ಸ್ಟ್, ಈ ವರ್ಷ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಒಂದು ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿದರೆ ನಮ್ಗೆ ಖುಷಿ ವಿಚಾರ ಇದು. ಒಂದು ಬಾರಿ 5 ವರ್ಷಗಳ ಸಡಿಲಿಕೆ ಕೂಡ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಓಕೆನಾ. ಇವೆಲ್ಲ ಬೇಡ, ಉಳಿದಿದ್ದು ನೆಕ್ಸ್ಟ್. 15ನೇ ಹಣಕಾಸು ಆಯೋಗಗಳಿಂದ ತೆರಿಗೆ ಹಂಚಿಕೆ ಅನ್ಯಾಯ ಆಗಿದೆ. ಅದೇ ಆಯೋಗವು ಮಾಡಿದ್ದ ವಿಶೇಷ ಶಿಫಾರಸುಗಳು ಕೇಂದ್ರ ಮತ್ತು ಸರ್ಕಾರದ ಅನುಷ್ಠಾನ ಮಾಡಿದ ಉಂಟಾಗುವ ಆರ್ಥಿಕ ನಷ್ಟ, GST ದರಗಳನ್ನು ತರ್ಕಬದ್ಧಗೊಳಿಸುವ ಅಕಾಲಿಕ ನಿರ್ಧಾರದಿಂದ ರಾಜ್ಯದ ಬೊಕ್ಕಸಕ್ಕೆ ಮೇಲೆ ಬಿದ್ದ ಹೊರೆಯನ್ನು ನಿಭಾಯಿಸಲು ಸವಾಲಿನ ಕೆಲಸವಾಗಿದೆ. ಓಕೆನಾ. 15ನೇ ಹಣಕಾಸಿನ ಆಯೋಗ ಅಂದ್ರೆ ನೀವು 15ನೇ ಮತ್ತು 16ನೇ ಹಣಕಾಸಿನ ಆಯೋಗದೊಳಗೆ
ಅದನ್ನ ನೀವು ಓದ್ಕೋಬೇಕು. ಮತ್ತೆ ಇಲ್ಲಿ ನರೇಗದ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆನಾ, ನರೇಗದ ಬಗ್ಗೆ ಮಾತಾಡ್ತಿದ್ರೆ ಅದನ್ನ ನೋಡ್ಕೊಳ್ಳಿ. ನರೇಗದ ಬಗ್ಗೆ ನೋಡ್ಕೋಬೇಕು. ಟು ದ ಪಾಯಿಂಟ್ ಎಲ್ಲೆಲ್ಲಿ ಇರುತ್ತೆ ಅದನ್ನಷ್ಟೇ, ಯಾವ್ಯಾವ ಟಾಪಿಕ್ ಹೇಳ್ತೀನಿ ನಾನು ನರೇಗದ ಬಗ್ಗೆ ನೋಡ್ಕೋಬೇಕು. ಆಮೇಲೆ ನರೇಗಾ ಅಷ್ಟೇ ನೋಡ್ಕೋಬಾರ್ದು. ಈಗ ವಿಬಿಜಿ ರಾಮ್ಜಿ ಇದನ್ನ ನೋಡ್ಕೋಬೇಕು. ಇದ್ರದ್ದು ರೀನೇಮ್ ವಿಬಿಜಿ ರಾಮ್ಜಿ, ಅದನ್ನ ನೋಡ್ಕೋಬೇಕು. ನೆಕ್ಸ್ಟ್ ರಾಜ್ಯದ ಆರ್ಥಿಕತೆ, ಜಿಎಸ್ಡಿಪಿಯು 2025-26 ಸಾಲಿನಲ್ಲಿ ಶೇಕಡ 8.1ರಷ್ಟು ನೈಜ ಬೆಳವಣಿಗೆಯನ್ನು ದಾಖಲಿಸಿದ್ದು, ಜಿಡಿಪಿ ಬೆಳವಣಿಗೆ ಶೇಕಡ 7.4ಕ್ಕಿಂತ ಹೆಚ್ಚಿಗೆ ಆಗಿರುತ್ತದೆ. ನೆಕ್ಸ್ಟ್ 2025-26 ಸಾಲಿನಲ್ಲಿ ರಾಜ್ಯದ ಆರ್ಥಿಕ ವಿವಿಧ ವಲಯಗಳಲ್ಲಿ ಸಮತೋಲಿತ ಬೆಳವಣಿಗೆ ಕಂಡುಬಂದಿದೆ ಮತ್ತು ಉತ್ತಮ ಮುಂಗಾರಿನಿಂದ ಕೃಷಿ ಕ್ಷೇತ್ರದಲ್ಲಿ ಶೇಕಡ 9.1ರಷ್ಟು, ಕೈಗಾರಿಕಾ ವಲಯದಲ್ಲಿ ಶೇಕಡ 6.7ರಷ್ಟು ಹಾಗೂ ಸೇವಾ ವಲಯದಲ್ಲಿ 8.1ರಷ್ಟು ಬೆಳವಣಿಗೆಯನ್ನ ದಾಖಲಿಸಲಾಗಿದೆ. ಓಕೆನಾ, ಕೃಷಿದಲ್ಲಿ ಶೇಕಡ 9.1ರಷ್ಟು, ಕೈಗಾರಿಕಾದಲ್ಲಿ ಶೇಕಡ 6.7ರಷ್ಟು, ಆಮೇಲೆ ಸೇವಾ ವಲಯದಲ್ಲಿ 8.1ರಷ್ಟು. ಓಕೆನಾ, ಇವು ಡಾಟಾ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳಿ. 9.1, 6.7, 8.1. ನೆಕ್ಸ್ಟ್ 2025-26 ಮೊದಲಾರ್ಧದಲ್ಲಿ ರಾಜ್ಯಕ್ಕೆ 9.7 ಬಿಲಿಯನ್ ಅಮೆರಿಕನ್ ಡಾಲರ್ ವಿದೇಶಿ ಹೂಡಿಕೆ ವ್ಯಕ್ತ. ದೇಶದ ಒಟ್ಟು ವಿದೇಶಿ ಒಳಹರಿವು ಶೇಕಡ 26.7ರಷ್ಟಿದೆ. ವಿದೇಶಿ ಒಳಹರಿವು 26.7ರಷ್ಟಿದೆ. ನೆಕ್ಸ್ಟ್ ಇದು ಕಳೆದ ವರ್ಷಕ್ಕಿಂತ 2.6ರಷ್ಟು ಹೆಚ್ಚಳವನ್ನು ದಾಖಲಿಸಿದೆ. ಓಕೆನಾ, 2.6 ಹೆಚ್ಚಳ ದಾಖಲಿಸಿದೆ ಅಂತಿದ್ದು. ಓಕೆನಾ, ಈ ವರ್ಷ ಪಟ್ಟು ಹೆಚ್ಚಳ ದಾಖಲಿಸಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 2025-26 ಮೊದಲಾರ್ಧದಲ್ಲಿ ಮಹಾರಾಷ್ಟ್ರ, ಗುಜರಾತ್ ಮತ್ತು ದೆಹಲಿಯಂತಹ ಪ್ರಮುಖ ರಾಜ್ಯಗಳು ವಿದೇಶಿ ಒಳಹರಿವು ಕಡಿಮೆಯಾದರೂ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ವಿದೇಶಿ ಹೂಡಿಕೆ ಆಗಿದೆ. ಆಮೇಲೆ ಕೈಗಾರಿಕಾ ನೀತಿ 2025-30. ಓಕೆನಾ, ಕೈಗಾರಿಕಾ ನೀತಿ ಯಾವ ವರ್ಷದಿಂದ ಯಾವ ವರ್ಷ ಅಂತ ಕ್ವಶನ್ ಕೇಳ್ತಾನೆ. 2025-2030. ಬಜೆಟ್ ಅನ್ನ ನಾವು ಸಾಮಾನ್ಯ ಜನರು ಓದೋದಕ್ಕೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಓದೋದಕ್ಕೂ ಡಿಫ್ರೆನ್ಸ್ ಐತಿ. ಓಕೆನಾ, ಅದನ್ನ ನಾವು ಎಕ್ಸಾಮ್ಸ್ ರಿಲೇಟೆಡ್ ಮಾತ್ರ ಓದ್ಬೇಕು. ನಾವು 400 ಪೇಜ್ನು ಚೆನ್ನಾಗೈತೆ ಅಂತ ಓದ್ಕೊಂತ ಕೂಡ್ಬಾರ್ದು. ಓಕೆ, ನೆಕ್ಸ್ಟ್ 2024-25 ರಾಜಸ್ವ ಸಂಗ್ರಹಣೆಗೆ ಹೋಲಿಸಿದರೆ 2025-26 ಪರಿಷ್ಕೃತ ಅಂದಾಜುಗಳಲ್ಲಿ ರಾಜ್ಯದ ಸ್ವಂತ ರಾಜಸ್ವವು 8.8ರಷ್ಟು ಬೆಳವಣಿಗೆ ಹೊಂದಿದೆ. ಅಂದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷ ನಮಗೆ 8.3ರಷ್ಟು ಬೆಳವಣಿಗೆಯನ್ನ ಹೊಂದಿದೆ ಅಂತೆ. ನೆಕ್ಸ್ಟ್ ಸರಕು ಮತ್ತು ಜಿಎಸ್ಟಿ ರಾಜ್ಯ ತೆರಿಗೆ ಆದಾಯದ ಪ್ರಮುಖ ರಾಜಸ್ವವಾಗಿದೆ. ರಾಜ್ಯದ ಸ್ವಂತ ತೆರಿಗೆ ಜಿಎಸ್ಟಿ ರಾಜಸ್ವ ಶೇಕಡ 43ರಷ್ಟು ಪಾಲು ಹೊಂದಿದೆ. ಜಿಎಸ್ಟಿ ರಾಜಸ್ವ ಸಂಗ್ರಹಣೆಯಲ್ಲಿ ಕರ್ನಾಟಕವು ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಜಿಎಸ್ಟಿ ಸಂಗ್ರಹಣೆಯಲ್ಲಿ ದೇಶದಲ್ಲಿನೇ ನಾವು 2ನೇ ಸ್ಥಾನದಲ್ಲಿದೆ. ಫಸ್ಟ್ ಮಹಾರಾಷ್ಟ್ರ. ನೆಕ್ಸ್ಟ್ ಕೇಂದ್ರ ಸರ್ಕಾರ, ಇದು ಬೇಡ. ರಾಷ್ಟ್ರೀಯ ಮಟ್ಟದಲ್ಲಿ ಸಹ ಜಿಎಸ್ಟಿ ರಾಜಸ್ವ ಸಂಗ್ರಹಣೆ ನಿರಾಶಾದಾಯಕವಾಗಿದೆ. 2025-26 ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಆಯವ್ಯಯ ಅಂದಾಜುಗಳಿಗೆ ಹೋಲಿಸಿದರೆ ಪರಿಷ್ಕೃತ ಅಂದಾಜುಗಳಲ್ಲಿ ಜಿಎಸ್ಟಿ ಸಂಗ್ರಹಣೆ ಶೇಕಡ 11ರಷ್ಟು ಇಳಿಕೆಯಾಗಿದೆ ಹಾಗೂ 2026-27 ಆಯವ್ಯಯ ಅಂದಾಜಲ್ಲಿ ಶೇಕಡ 13.4ರಷ್ಟು ಇಳಿಕೆಯಾಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿನೇ ಕೂಡ ಇಳಿಕೆಯಾಗಿದೆ, ಬಟ್ ನಮ್ದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಏರಿಕೆ ಆಗಿದೆ. ಓಕೆನಾ, ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಕಂಪ್ಯಾರಿಟಿವ್ ಮಾಡಿ ಇದರಲ್ಲಿ ಬಜೆಟ್ ಅನ್ನು ಮಂಡಿಸಿರ್ತಾರೆ. ಸೆಂಟ್ರಲ್ ಕಂಪೇರ್ ಮಾಡ್ಕೊಂಡು ಅದೇ ರೀತಿ ಕೂಡ ಕ್ವಶನ್ಸ್ ಬರ್ತಿರ್ತಾವೆ. ನೆಕ್ಸ್ಟ್ 14ನೇ ಹಣಕಾಸು ಆಯೋಗವು ರಾಜ್ಯದ ತೆರಿಗೆ ಹಂಚಿಕೆಯ ಪಾಲನ್ನು 4.713ರಷ್ಟು ಶಿಫಾರಸು ಮಾಡಿತು. ಓಕೆನಾ, ಆದ್ರೆ 15ನೇ ಹಣಕಾಸಿನ ಆಯೋಗವು ರಾಜ್ಯದ ತೆರಿಗೆ ಪಾಲನ್ನು 3.647ಕ್ಕೆ ಇಳಿಸಿದೆ. 4.7 ಶಿಫಾರಸು ಮಾಡಿದ್ರೆ ಯಾರು 14ರಲ್ಲಿ. 15ರಲ್ಲಿ 3.6 ಅನ್ನು ಶಿಫಾರಸು ಮಾಡಿದ್ರೆ ಇದು ಹಿಂದಿನ ಆಯೋಗಕ್ಕೆ ಶಿಫಾರಸು ಮಾಡದಂತೆ ಶೇಕಡ 23ರಷ್ಟು ಕಡಿಮೆ ಆಗಿದೆ. 15ನೇ ಹಣಕಾಸು ಆಯೋಗವು 6 ವರ್ಷಗಳ ಅವಧಿಗೆ ಒಟ್ಟಾರೆ 65,000 ಕೋಟಿ ರುಗಳನ್ನು ನಷ್ಟ ಉಂಟಾಗಿದೆ. ಇದಲ್ಲದೆ 15ನೇ ಹಣಕಾಸಿನ ಆಯೋಗವು 5,495 ಕೋಟಿ ವಿಶೇಷ ಅನುದಾನದೊಂದಿಗೆ 6,000 ಕೋಟಿಗಳಷ್ಟು ಅನುದಾನಗಳನ್ನು ಕೇಂದ್ರ ಬಿಡುಗಡೆ ಮಾಡುವುದಿಲ್ಲ ಅಂತ. ಓಕೆ, ಅದೆಲ್ಲ ಬೇಡ ನಿಮ್ಗೆ. ಈಗ ಪಾಯಿಂಟ್ ನಿಮಗೆ 14ನೇ ಹಣಕಾಸು ಆಯೋಗ, 15ನೇ ಹಣಕಾಸು ಆಯೋಗ, 16ನೇ ಹಣಕಾಸು ಆಯೋಗ, ಇವು ಮೂರನ್ನು ಕೂಡ ನೀವು ಡೀಟೇಲ್ ಆಗಿ ಓದ್ಕೋಬೇಕಷ್ಟೇ. ನೆಕ್ಸ್ಟ್ 16ನೇ ಹಣಕಾಸು ಆಯೋಗ 2026-2031 ಇದು ಪಾಯಿಂಟ್ ಇಂಪಾರ್ಟೆಂಟ್. ತನ್ನ ವರದಿಯನ್ನು ಸಲ್ಲಿಸಿದೆ. ಕರ್ನಾಟಕಕ್ಕೆ ಶೇಕಡ 4.131ರಷ್ಟು ತೆರಿಗೆ ಪಾಲನ್ನು ಶಿಫಾರಸು ಮಾಡಿದೆ. 4.131 ಶಿಫಾರಸು ಮಾಡಿದೆ ಯಾವ್ದಂದ್ರೆ 16ನೇ ಹಣಕಾಸು ಆಯೋಗ. ಓಕೆ, 13ನೇ ಇದು ಬೇಡ. ಓಕೆ, ನೆಕ್ಸ್ಟ್ ಫೆಬ್ರವರಿ 2026ರಲ್ಲಿ ಇದೇನು ಬೇಡ. ಕೃಷಿ ರಿಲೇಟೆಡ್ ಏನಿದೆ, ರೈತ ಸಮೃದ್ಧನಾದ್ರೆ ಇದೆಲ್ಲ ಬೇಡ. ಅವ್ರೇನು 40 ಲಕ್ಷ ರೈತರಿಗೆ
68 ಕೋಟಿ ಮೊತ್ತದ ಬಿತ್ತನೆ ಬೀಜ ಸಹಾಯ ಮಾಡ್ತಾರೆ ಅಂತ ಹೇಳಿದಾರೆ. ಇದು ಬೇಡ ನಮಗೆ. ಎಕ್ಸಾಮ್ ರಿಲೇಟೆಡ್ ಏನು ಬೇಡ ಇವು ನಮಗೆ. ಇಲ್ಲೇನು ಕ್ವಶನ್ಸ್ ಅನ್ನ ಕೇಳಲ್ಲ. ಓಕೆನಾ. ಗ್ರಾಮೀಣ ರೈತರಿಗೆ ಸ್ಥಿರ ಮತ್ತು ಹೆಚ್ಚುವರಿ ಆದಾಯದ ಮೂಲಗಳನ್ನು ಸೃಜಿಸುವ ಉದ್ದೇಶದಿಂದ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ. ಓಕೆನಾ. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ. ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಯಾವುದಕ್ಕೆ? ಗ್ರಾಮೀಣ ರೈತರಿಗೆ ಸ್ಥಿರ ಮತ್ತು ಹೆಚ್ಚುವರಿ ಆದಾಯದ ಮೂಲಗಳನ್ನು ಸೃಜಿಸುವ ಉದ್ದೇಶದಿಂದ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನು ಮುಂದಿನ 3 ವರ್ಷಗಳಲ್ಲಿ 100 ಕೋಟಿ ವೆಚ್ಚಗಳಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ನೆಕ್ಸ್ಟ್, ರಾಜ್ಯದಲ್ಲಿ ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳನ್ನು ಉತ್ತೇಜಿಸಲು ಮಿಲೆಟ್ ಹಬ್. ಓಕೆನಾ. ಮಿಲೆಟ್ ಹಬ್ ಏನಿದೆ? ಕೃಷಿ ವಿಸ್ತಾರ ಯೋಜನೆ ಒಂದಾಯ್ತು. ಓಕೆನಾ. ನೆಕ್ಸ್ಟ್ ಎರಡನೇದು ಏನ್ ನೋಡ್ಕೋಬೇಕು ನೀವು? ಮಿಲೆಟ್ ಹಬ್. ಮಿಲೆಟ್ ಹಬ್. ಮಿಲೆಟ್ ಹಬ್ ಅಂದ್ರೆ ಏನಂತ ನೋಡ್ಕೋಬೇಕು ಅಂದ್ರೆ, ರಾಜ್ಯದಲ್ಲಿ ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳನ್ನು ಉತ್ತೇಜಿಸಲು ನಿರ್ಮಿಸಲಾಗುತ್ತಿರುವುದು ಯಾವುದಂದ್ರೆ ಮಿಲೆಟ್ ಹಬ್. ಇದು ಮಿಲೆಟ್ ಹಬ್ ಅನ್ನು ರೈತರು ಮತ್ತು ಗ್ರಾಮೀಣ ಯುವಕರು ಮತ್ತು ನವ ಉದ್ಯಮಿಗಳಿಗೆ ತಾಂತ್ರಿಕ ಸಹಾಯ ಮತ್ತು ಸಂಸ್ಕರಣಾ ಸೌಲಭ್ಯ, ಗುಣಮಟ್ಟ ಪ್ರಮಾಣೀಕರಣ ಮತ್ತು ಮಾರುಕಟ್ಟೆ ಸಂಪರ್ಕಗಳನ್ನು ಒಂದೇ ಸೂರಿನಡಿಯಲ್ಲಿ ಏಕಗವಾಕ್ಷಿ ವ್ಯವಸ್ಥೆಯೊಂದಿಗೆ ಸ್ವಾವಲಂಬಿ ಸಂಸ್ಥೆಯನ್ನಾಗಿಸುವುದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಯಾವುದು? ಮಿಲೆಟ್ ಹಬ್ ಇಂದು. ನೆಕ್ಸ್ಟ್, ವಸುಧಾಮೃತ ಕಾರ್ಯಕ್ರಮ ಮುಂದಿನ 3 ವರ್ಷಗಳಲ್ಲಿ ಜಾರಿಗೊಳಿಸಲಾಗುವುದು. ಅಂದ್ರೆ ಮಣ್ಣಿನ ಸಾವಯವ, ಇಂಗಾಲ ಮತ್ತು ಅದರ ಭೌತಿಕ, ರಾಸಾಯನಿಕ, ಜೈವಿಕ ಗುಣಮಟ್ಟಗಳನ್ನು ಹೆಚ್ಚಿಸುವ ಮೂಲಕ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಕೃಷಿ ಅಭಿವೃದ್ಧಿಯನ್ನು ಉತ್ತೇಜಿಸಲು ವಸುಧಾಮ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್, ಸಸ್ಯ ಸಂಜೀವಿನಿ ಅಂದ್ರೆ ನೋಡ್ಕೋಬೇಕು. ಸಸ್ಯ ಸಂಜೀವಿನಿ ಬೆಳೆಗಳಲ್ಲಿ ಕೀಟ ರೋಗಗಳನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುವ, ಇವುಗಳನ್ನು ನಿಯಂತ್ರಿಸಲು ಅಗತ್ಯವಿರುವ ಪರಿಸರ ಸ್ನೇಹಿ ಜೈವಿಕ ಪೀಡನಾಶಕ ಜೊತೆಗೆ ಇರುವ ಸುರಕ್ಷಿತ ನಿರ್ವಹಣೆ ಕ್ರಮಗಳನ್ನು ಶಿಫಾರಸುಗಳನ್ನು ರೈತರಿಗೆ ಸಕಾಲದಲ್ಲಿ ಒದಗಿಸಲು ಸಸ್ಯ ಸಂಜೀವಿನಿ ಯೋಜನೆಯನ್ನು ಮುಂದಿನ 3 ವರ್ಷಗಳಲ್ಲಿ ಅನುಷ್ಠಾನಗೊಳಿಸಲಾಗುವುದು ಅಂತ ಹೇಳಿದರೆ. ನೆಕ್ಸ್ಟ್, ರೈತ ಕರೆ ಕೇಂದ್ರವನ್ನು ಮಾಡ್ತಾರಂತೆ. ನೆಕ್ಸ್ಟ್, ಚಿತ್ರದುರ್ಗದಲ್ಲಿ ಜಿಲ್ಲೆಯಲ್ಲಿ ಬಬ್ಬೂರಿನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರವನ್ನು ರಾಜ್ಯ ಮಟ್ಟದಲ್ಲಿ ಕೃಷಿ ಉದ್ಯಮಿ ತರಬೇತಿ ಕೇಂದ್ರಗಳನ್ನು ಉನ್ನತೀಕರಿಸ್ತಾರಂತೆ. ನೆಕ್ಸ್ಟ್, ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕನ್ನು ಸಂಪೂರ್ಣ ಸಾವಯವ ತಾಲೂಕನ್ನಾಗಿ ಪರಿವರ್ತಿಸಲು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಸಾವಯವ ತಾಲೂಕು ಮಂಡ್ಯ ಜಿಲ್ಲೆಯ ಪಾಂಡವಪುರ. ನೆಕ್ಸ್ಟ್, ಕೋಲಾರ ಜಿಲ್ಲೆಯ ಪ್ರತಿಯೊಂದು ತಾಲೂಕನ್ನು MSIL ವತಿಯಿಂದ ರೈತ ಮಾಲ್ಗಳನ್ನು ಸ್ಥಾಪಿಸಲಾಗುವುದು. ನೆಕ್ಸ್ಟ್, ತೋಟಗಾರಿಕೆ ಅಂಡರಲ್ಲಿ ಏನೇನು ಇಂಪಾರ್ಟೆಂಟ್ ಇದಾವೆ ಇವೆಲ್ಲವೂ ಹೇಳಿದಾರೆ. ಇದರಲ್ಲಿ ಬೇಕಾದ್ರೆ ಒಂದ್ಸರಿ ಹಂಗೆ ಗ್ಲಾನ್ಸ್ ಮಾಡ್ಕೊಳ್ಳಿ. ಬಟ್ ಇಲ್ಲೇನು ಕ್ವಶನ್ಸ್ ಎಲ್ಲೂ ಕೂಡ ನೋಡಿಲ್ಲ ನಾನು. ಹಂಗಂದ್ರೆ ನಾನು ಕ್ವಶನ್ಸ್ ಇಲ್ಲಿ ಬರ್ತಾವಂತ ಯಾವ ರೀತಿಯ ಮೇಲೆ ಹೇಳ್ತೀನಿ ಅಂದ್ರೆ, ಕನಿಷ್ಠ 20 ರಿಂದ 30 ಕ್ವಶನ್ ಪೇಪರ್ ಸಾಲ್ವ್ ಮಾಡಿರುವ ಆ ಅನುಭವದ ಮೇಲೆ ನಾನು ಮಾತಾಡ್ತಿರ್ತೇನೆ. ಓಕೆನಾ. ಸುಮ್ನೆ ರ್ಯಾಂಡಮ್ ಆಗಿ ಬರ್ಬೋದು ಅಂತ ಗೆಸ್ ಮೇಲೆಲ್ಲ ಎಲ್ಲಿ ಕ್ವಶನ್ಸ್ ಬರ್ಬೋದು ಅಂತ ನಾನು ಆಲ್ರೆಡಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಡಾಟಾ ಅಂತ ಹೇಳ್ತಾನೆ. ಡಾಟಾ ಮೇಲೆ ಕ್ವಶನ್ಸ್ ಬಂದಿದೆ KPSC ಅಲ್ಲಿ. ಓಕೆನಾ. KPSC ಅಲ್ಲಿ ಡಾಟಾ ಮೇಲೆ ಕ್ವಶನ್ ಬಂದಿದೆ. ಎಕನಾಮಿಕ್ ಸರ್ವೇದಲ್ಲಿ ಕೂಡ ಡಾಟಾ ಮೇಲೆ ಕ್ವಶನ್ ಬರುತ್ತೆ. ಓಕೆನಾ. ಹಾಗಾಗಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಅವೆಲ್ಲ ಗೊತ್ತಾಗ್ತವೆ. ನೀವು ಕೂಡ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಬಜೆಟ್ ರಿಲೇಟೆಡ್ ಯಾವ ಬರ್ತಾವ ಕ್ವಶನ್ಸ್, ಎಕನಾಮಿಕ್ಸ್ ಸರ್ವೆ ಮೇಲೆ ಯಾವ ರೀತಿ ಬರ್ತಾವ ಕ್ವಶನ್ಸ್, ಅವನ್ನೆಲ್ಲ ಕೂಡ ನೀವು ಕೂಡ ಫೈಂಡ್ ಔಟ್ ಮಾಡ್ಕೋಬಹುದು. ಓಕೆನಾ. ಸ್ವಲ್ಪ ಟ್ರೈ ಮಾಡ್ಬೇಕಷ್ಟೇ, ಟೈಮ್ ಇನ್ವೆಸ್ಟ್ ಮಾಡ್ಬೇಕು ಅದಕ್ಕೆ. ನೆಕ್ಸ್ಟ್, ತೋಟಗಾರಿಕೆ ಉತ್ಪನ್ನ ಸಂಸ್ಕರಣೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಮತ್ತು ವಿಜಯಪುರ ಜಿಲ್ಲೆಯ ತೊರವಿಯಲ್ಲಿ ಒಟ್ಟು 12,000 ಮೆಟ್ರಿಕ್ ಟನ್ ಸಾಮರ್ಥ್ಯದ 2 ಶೀತಲ ಗೃಹಗಳನ್ನು 64 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವುದು. ಎಲ್ಲಾ ಕೃಷಿ ಮಾರುಕಟ್ಟೆಗಳಲ್ಲಿ ಶೀತಲ ಗೃಹಗಳನ್ನು ಹಂತವಾಗಿ ನಿರ್ಮಿಸಲಾಗುವುದು. ನೆಕ್ಸ್ಟ್, ಹೆಚ್ಚಿನ ಪ್ರವಾಸಿಗರು ಹಾಗೂ ಪರಿಸರ ಪ್ರೇಮಿಗಳನ್ನು ಆಕರ್ಷಿಸುವ ದೃಷ್ಟಿಯಿಂದ ಮೈಸೂರಿನ ಲಿಂಗಾಬುದಿ ಸಸ್ಯ ತೋಟವನ್ನು ಸಮಗ್ರ ಅಭಿವೃದ್ಧಿಗೊಳಿಸುವುದು. ನೆಕ್ಸ್ಟ್, ನೀರಿನ ಸಂರಕ್ಷಣೆ ಮತ್ತು ಮಣ್ಣಿನ ಹರಡುವಿಕೆ ರೋಗಗಳನ್ನು ತಡೆಗಟ್ಟಲು ಹೈಡ್ರೋಪೋನಿಕ್ಸ್ ಹಾಗೂ ಕೋಕೋಪೀಟ್ ಆಧಾರಿತ ಮಣ್ಣಿಲ್ಲದ ಕೃಷಿಯನ್ನು ಪ್ರೋತ್ಸಾಹಿಸಲಾಗುವುದು. ನೆಕ್ಸ್ಟ್, ತಜ್ಞರ ಕಾರ್ಯಸಾಧ್ಯತಾ ವರದಿ ಶಿಫಾರಸಿನ ಅನ್ವಯ ಡಂಬಳದಲ್ಲಿ ತೋಟಗಾರಿಕಾ ಕಾಲೇಜನ್ನು ಸ್ಥಾಪಿಸಲಾಗುವುದು. ನೆಕ್ಸ್ಟ್, ರೇಷ್ಮೆ ರಿಲೇಟೆಡ್ ಭಾರತದಲ್ಲಿ ರೇಷ್ಮೆ ಉತ್ಪಾದನೆ 46% ಪಾಲನ್ನು ಕರ್ನಾಟಕವು ದೇಶದ ರೇಷ್ಮೆ ರಾಜಧಾನಿ ಎಂದು ಕರೆಯಲಾಗುತ್ತದೆ. 15 ರೇಷ್ಮೆಗೂಡು ಮಾರುಕಟ್ಟೆಗಳಲ್ಲಿ ಸಂಪೂರ್ಣ ನಗದು ರಹಿತ ಡಿಜಿಟಲ್ ವಹಿವಾಟು, ಹರಾಜು ಪೇಮೆಂಟ್ ಮತ್ತು ಪಾವತಿ ವ್ಯವಸ್ಥೆಯನ್ನು ಆರಂಭಿಸಿದ ದೇಶದ ಮೊದಲ ಏಕೈಕ ರಾಜ್ಯ ಎಂಬುದು ಕರ್ನಾಟಕದ ಹೆಮ್ಮೆಯ ವಿಷಯವಾಗಿದೆ. ಓಕೆ. ನೆಕ್ಸ್ಟ್, ಈಗೇನ್ ಬೇಡ. ರಾಮನಗರ, ಶಿಡ್ಲಘಟ್ಟ, ಹಾವೇರಿ, ತಾಂಡಾಪುರ, ಮೈಸೂರು, ಕಲಬುರಗಿಯಲ್ಲಿ ಸಿಲ್ಕ್ ಪಾರ್ಕ್ಗಳನ್ನು ಸ್ಥಾಪನೆ ಕ್ರಮ ವಹಿಸಲಾಗಿದೆ. ಪಶುಸಂಗೋಪನೆ ರಿಲೇಟೆಡ್ ಪಶುಸಂಗೋಪನೆಯಲ್ಲಿ ಅನುಗ್ರಹ ಯೋಜನೆ ಯಾವಾಗಲೂ ನೋಡ್ಕೋಬೇಕು ನೀವು. ಇದು ಕುರಿ ಮತ್ತು ಮೇಕೆಗಳ ಸಾವಿನ ಪರಿಹಾರಕ್ಕಾಗಿ ದುಡ್ಡು ಕೊಡ್ತಾರೆ. ನೆಕ್ಸ್ಟ್, ಕರ್ನಾಟಕದ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಿಗಳು ಅದ್ರ ಬಗ್ಗೆ ನೋಡ್ಕೋಬೇಕು. 24 ತಾಲೂಕುಗಳಲ್ಲಿ ಆಸ್ಪತ್ರೆ ಎಷ್ಟು ನಿರ್ಮಿಸ್ತಾರೆ ಈ ತರ ಏನು ಕ್ವಶನ್ಸ್ ಕೇಳಲ್ಲ ನಿಮಗೆ. PRI ಪಟ್ಟಣ ತಾಲೂಕಿನ ಕಂಪಲಾಪುರ ಬಂಡೂರು ಕುರಿ ತಳಿ ಸಂವರ್ಧನಾ ಕೇಂದ್ರವನ್ನು ಸಮಗ್ರ
ಅಭಿವೃದ್ಧಿಯನ್ನು ಕೈಗೊಳ್ಳಲಾಗುವುದು. ಆಮೇಲೆ ವರ್ಷಕ್ಕೊಂದು ಕರು, ಜಾನುವಾರುಗಳ ಸಂತಾನೋತ್ಪತ್ತಿಯನ್ನು ಸಮಸ್ಯೆಗಳನ್ನು ನಿವಾರಿಸಲು ವರ್ಷಕ್ಕೊಂದು ಕರು ಎಂಬ ಘೋಷವಾಕ್ಯದೊಂದಿಗೆ 1000 ಗ್ರಾಮಗಳ ಪಂಚಾಯತಿಯನ್ನು ಫಲಧಾರೆ ಶಿಬಿರಗಳನ್ನ 5 ಕೋಟಿ ವೆಚ್ಚದಲ್ಲಿ ಮಾಡಲಾಗಿದೆ. ಓಕೆನಾ, ಇದು ಇಂಪಾರ್ಟೆಂಟ್. ಫಲಧಾರೆ ಇದು ಹೊಸದು. ಓಕೆನಾ, ಜಾನುವಾರುಗಳ ಸಂತಾನೋತ್ಪತ್ತಿ ಸಮಸ್ಯೆಗಳನ್ನು ಫಲಧಾರೆಯ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಬೋದು. ಜಾನುವಾರುಗಳಿಗೆ ಇದು ಸಂತಾನೋತ್ಪತ್ತಿ ಸಮಸ್ಯೆಗಳನ್ನು ಬಗೆಹರಿಸಲು ವರ್ಷಕ್ಕೊಂದು ಕರು ಘೋಷವಾಕ್ಯದೊಂದಿಗೆ. ನೆಕ್ಸ್ಟ್, ಬೆಂಗಳೂರು ಮತ್ತು ಬೀದರ್ನಲ್ಲಿ ಪಶುಗಳ ರೋಗ ನಿರೋಧಕಗಳನ್ನು ಪತ್ತೆ ಹಚ್ಚಲು ಸಿಟಿ ಸ್ಕ್ಯಾನಿಂಗ್ ಸ್ಥಾಪನೆ ಮಾಡ್ತಾರಂತೆ. ಬೀದರ್ನಲ್ಲಿ ಶ್ವಾನ ಸಂತಾನ ನಿಯಂತ್ರಣ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗುವುದು. ಮೀನುಗಾರಿಕೆ ಸಲಕರಣೆ ಕಿಟ್ ಮೌಲ್ಯದ ದರವನ್ನು 10,000ದಿಂದ 20,000 ಹೆಚ್ಚಿನ ಮೀನುಗಾರಿಕೆ ಉತ್ತೇಜಿಸುವುದು. ನೆಕ್ಸ್ಟ್, ಜೈವಿಕ ತಂತ್ರಜ್ಞಾನಗಳಲ್ಲಿ ನೆಕ್ಸ್ಟ್ ಯಶಸ್ವಿನಿ ಯೋಜನೆ. ಓಕೆನಾ, ಪಾಯಿಂಟ್ ನಮಗೆ ಯಶಸ್ವಿನಿ ಯೋಜನೆ ಅಂದ್ರೆ ಏನು? ರಾಜ್ಯಾದ್ಯಂತ 870 ಯಶಸ್ವಿನಿ ನೆಟ್ವರ್ಕ್ಗಳ ಆಸ್ಪತ್ರೆಗಳು 86,253 ಫಲಾನುಭವಿಗಳು ಚಿಕಿತ್ಸೆ ಪಡೆದಿದ್ದು, ಇದಕ್ಕೆ 163 ಕೋಟಿ ರೂಪಾಯಿಗಳನ್ನು ಭರಿಸಲಾಗಿದೆ. ಎಷ್ಟು ಭರಿಸಿದಾರೆ ಅದೆಲ್ಲ ನಮ್ಗೆ ಬೇಡ. ಓಕೆನಾ, ಈಗ ಏನು ಪಾಯಿಂಟ್ ಏನು? ಯಶಸ್ವಿನಿ ಯೋಜನೆ ಅಷ್ಟೇ. ನಮಗೆ ಯಶಸ್ವಿನಿ ಯೋಜನೆ ಡೀಟೇಲ್ ಆಗಿ ನೋಡ್ಕೋಬೇಕು. ನೆಕ್ಸ್ಟ್, ಸಹಕಾರ ಸಂಘಗಳು. ಇದೇನ್ ಬೇಡ. ಮೈಸೂರು ಜಂಬೂ ಸವಾರಿ ಮತ್ತು ಹುಬ್ಬಳ್ಳಿ ಕಾಟನ್ ಇದಕ್ಕೆ ದುಡ್ಡು ಕೊಡ್ತಾರಂತೆ. ಇದು ಬೇಡ. ನಬಾರ್ಡ್ ಸಲಹೆಯಂತೆ ಜಿಲ್ಲೆಯಲ್ಲಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಸ್ಥಾಪಿಸಲು RBI ಪ್ರಸ್ತಾವನೆ ಕೊಟ್ಟಿದ್ದಾರೆ ಅಂತಂದ್ರೆ, ನಬಾರ್ಡ್ ಸಂಸ್ಥೆಯ ಸಲಹೆಯಂತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಸಹಕಾರ ಬ್ಯಾಂಕ್ ಅನ್ನು ಸ್ಥಾಪಿಸಲು RBIಗೆ ಪ್ರಸ್ತಾವನೆ ಕೊಟ್ಟಿದ್ದಾರಂತೆ. ಆಮೇಲೆ ಮೇಕೆದಾಟು ಯೋಜನೆ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್, ಜಲ ಸಂಪನ್ಮೂಲ ಟಾಪಿಕ್ ಬಂತು ಇವಾಗ. ಇದರಲ್ಲಿ ಮೇಕೆದಾಟು ಯೋಜನೆ ಕ್ವಶನ್ಸ್ ಬರುತ್ತೆ ಇಲ್ಲಿ. ಓಕೆನಾ, ಆಮೇಲೆ ಎತ್ತಿನ ಹೊಳೆ ಬಗ್ಗೆ ಕ್ವಶನ್ಸ್ ಬರುತ್ತೆ. ಯಾವ ನದಿ, ಯಾವ ಊರು, ಈ ರಿಲೇಟೆಡ್. ಭದ್ರಾ ಮೇಲ್ದಂಡೆ ಯೋಜನೆ ಕ್ವಶನ್ಸ್ ಬರುತ್ತೆ. ಆಲ್ಮಟ್ಟಿ ಡ್ಯಾಮ್ ಬಗ್ಗೆ ಕ್ವಶನ್ಸ್ ಬಂದಿದೆ ಯಾವಾಗ್ಲೂ. ಭದ್ರಾ. ಓಕೆನಾ, ಬಜೆಟ್ ಅಲ್ಲಿ ಅಥವಾ ಎಕನಾಮಿಕ್ ಸರ್ವೆ ಅಲ್ಲಿ ಕ್ವಶನ್ಸ್ ಟಾಪಿಕ್ ಏನಾದ್ರು ಮೆನ್ಷನ್ ಆದ್ರೆ ಕ್ವಶನ್ಸ್ ನೆಕ್ಸ್ಟ್ ಫಿಕ್ಸ್. ಜಯಚಾಮರಾಜೇಂದ್ರ ಇದು ಬಿಡಿ, ಕೇಳಿಲ್ಲ ಇದರಲ್ಲಿ. ಬಬಲೇಶ್ವರ ಏತ ನೀರಾವರಿ ಯೋಜನೆ ಕೇಳಿಲ್ಲ, ಕೇಳಬಹುದು. ನೆಕ್ಸ್ಟ್, ವೃಷಭಾವತಿ ವ್ಯಾಲಿ ಇದ್ರ ಬಗ್ಗೆ ಮಾತಾಡಿದಾನೆ. ಇದ್ರಲ್ಲಿ ಏನಾದ್ರು ಮೆನ್ಷನ್ ಆದ್ರೆ ಅವು ಎಕ್ಸಾಮ್ ಅಲ್ಲಿ ಬರ್ತವೆ ಅಂತ, ಅದನ್ನ ಇಟ್ಕೊಂಡು ನೀವು ಇನ್ ಡೀಟೇಲ್ ಆಗಿ ಬೇರೆ ಕಡೆ ಓದ್ಕೋಬೇಕು. ಓಕೆನಾ, ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಎಂಬುದರ ಬಗ್ಗೆ ಘೋಷವಾಕ್ಯದೊಂದಿಗೆ ಸೂರ್ಯನಡಿ ಗುಣಮಟ್ಟದ ಶಿಕ್ಷಣ ನೀಡಲು ಎಡಿಬಿ ನೆರವಿನೊಂದಿಗೆ 500 ಶಾಲೆಗಳನ್ನು ನಿಗದಿತ 100 ಶಾಲೆಗಳ 800 ಶಾಲೆಗಳನ್ನ ಕಟ್ಟಿಸಿದಾರೆ ಅಂತ. ಶಾಲೆಗಳನ್ನು ಉನ್ನತೀಕರಿಸಲು. ನೆಕ್ಸ್ಟ್, ವಿದ್ಯಾ ವಿಕಾಸ ಯೋಜನೆ ಇದು ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಚಟುವಟಿಕೆ ಪುಸ್ತಕಗಳನ್ನು 1ರಿಂದ 10ನೇ ತರಗತಿ ಮೌಲ್ಯ ಶಿಕ್ಷಣ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಉಚಿತವಾಗಿ ನೀಡುವುದು. ಯಾವುದು? ವಿದ್ಯಾ ವಿಕಾಸ ಯೋಜನೆ. ನೆಕ್ಸ್ಟ್, 2026-27ರ ಸಾಲಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಭರ್ತಿ 15,000 ಬೋಧಕ ಹುದ್ದೆಗಳನ್ನ ಟೀಚರ್ಸ್ ಅನ್ನ ತುಂಬಿಕೊಳ್ತಾರಂತೆ. ನೆಕ್ಸ್ಟ್, 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣದ ಬಳಕೆಯನ್ನು ನಿಷೇಧ ಮಾಡಲಾಗಿದೆ. ಓಕೆನಾ, ಎಷ್ಟು ವರ್ಷದ ಒಳಗೆ ಅಂತ ಕೇಳ್ಬೋದು. 16 ವರ್ಷದ ಒಳಗಿನ ಮಕ್ಕಳಿಗೆ ಇದು ಇಂಪಾರ್ಟೆಂಟ್, ಇದು ಬರ್ಬೋದು ಕ್ವಶನ್ಸ್ಗೆ. ನೆಕ್ಸ್ಟ್, ಉನ್ನತ ಶಿಕ್ಷಣದಲ್ಲಿ ಉನ್ನತ ಶಿಕ್ಷಣ ಪರಿವರ್ತನಾ ಯೋಜನೆ. ಓಕೆ, ಶಿಕ್ಷಣ ಪರಿವರ್ತನಾ ಯೋಜನೆ. ನೆಕ್ಸ್ಟ್, 2,000 ಬೋಧಕ ಹುದ್ದೆಗಳು ತುಂಬಿಕೊಳ್ತಾರಂತ. ನೆಕ್ಸ್ಟ್, 30,000 ರೂಗಳಲ್ಲಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಇದು ವತಿಯಿಂದ ಉಳಿದ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ದೀಪಿಕಾ ವಿದ್ಯಾರ್ಥಿನಿ ವೇತನ, ಅಂದ್ರೆ ದೀಪಿಕಾ ವಿದ್ಯಾರ್ಥಿ ವೇತನ ಇದು ಸ್ಟೇಟ್ ಅಲ್ಲಿ. ಓಕೆನಾ, ಇದನ್ನ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅಂಡರ್ ಅಲ್ಲಿ ಬರುವಂತಹ ಎಲ್ಲರೂ ಕೊಟ್ಟು ಉಳಿದಂತಹ ರಿಮೈನಿಂಗ್ ಉಳಿದ ವಿದ್ಯಾರ್ಥಿನಿಯರಿಗೆ ಕೊಡೋದು ದೀಪಿಕಾ ವಿದ್ಯಾರ್ಥಿ ವೇತನ. ಇದನ್ನ ಸ್ಟಾರ್ಟ್ ಮಾಡಿದ್ರೆ ಅದು ಕೂಡ ನೆನಪಲ್ಲಿ ಇಟ್ಕೊಳ್ರಿ. 90 ದಿನಗಳ ಮಾತೃತ್ವ ರಜೆನ ಎಷ್ಟು ದಿನಗಳಿಗೆ ಕೊಡ್ತಾರೆ? 90 ದಿನಗಳವರೆಗೆ. ಓಕೆ, ಅಷ್ಟೇ ಕೇಳ್ತಾನೆ, ಎಷ್ಟು ದಿನಗಳು ಕೊಡ್ತಾರೆ? 90 ದಿನಗಳು. ಅವೇನು ರಾಜ್ಯದಲ್ಲಿ ತಾಯಂದಿರ ಮರಣ ಪ್ರಮಾಣ 24% ಇಳಿಕೆಯಾಗಿದೆ. 24% ಏರಿಕೆಯಾಗಿದೆ. ಈ ರೀತಿ ಕ್ವಶನ್ ಆಪ್ಷನ್ ಬರ್ತಾವೆ ನಿಮಗೆ. ಓಕೆನಾ, ಏರಿಕೆಯಾಗಿದೆ, ಇಳಿಕೆಯಾಗಿದೆ ಹಂಗೆ ನೋಡ್ಕೋಬೇಕು. ಇಳಿಕೆಯಾಗಿದೆ 24% ಅಷ್ಟು. ನೆಕ್ಸ್ಟ್, ಟೈಪ್ 1 ಮಧುಮೇಹ. ಓಕೆನಾ, ಡಯಾಬಿಟಿಸ್ ಬಗ್ಗೆ ಮಾತಾಡ್ತಿದ್ದಾನೆ. ಇದು ಮಧುಮೇಹದಿಂದ 18 ವರ್ಷದ ಒಳಗಿನ ಮಕ್ಕಳನ್ನು ಆರೋಗ್ಯ ಸುಧಾರಿಸುವ ನಿಟ್ಟಿನಲ್ಲಿ ಉಚಿತ ಇನ್ಸುಲಿನ್ ಪೆನ್ಗಳನ್ನ ನೀಡಲಾಗುತ್ತಿದೆ ಅಂತ. 18 ವರ್ಷದ ಒಳಗಿನವರಿಗೆ ಉಚಿತ ಇನ್ಸುಲಿನ್ ಪೆನ್ಗಳು. ನೆಕ್ಸ್ಟ್, ಸಮಸ್ತ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಆರೋಗ್ಯ ಇಲಾಖೆ ಎಲ್ಲಾ ಕ್ಷೇತ್ರದ ಸಿಬ್ಬಂದಿ ನಿರ್ವಹಿಸಲು ವಹಿವಾಟುಗಳನ್ನು
ಡಿಜಿಟಲೀಕರಣಗೊಳಿಸುವ ಉದ್ದೇಶ. ಯಾವುದಾದ್ರು ಉದ್ದೇಶ ಅದರದ್ದೇನು? ಸಮಸ್ತ ಮೊಬೈಲ್ ಅಪ್ಲಿಕೇಶನ್. ನೆಕ್ಸ್ಟ್, ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಆಯ್ದ ಆಯುಷ್ ಆಸ್ಪತ್ರೆಗಳನ್ನು, ಪಂಚಕರ್ಮ ಘಟಕಗಳನ್ನು ಸ್ವಾವಲಂಬಿ ಮಾದರಿ ಸ್ಥಾಪಿಸಲಾಗುವುದು. ಸ್ವಾವಲಂಬಿ ಮಾದರಿ ಸ್ಥಾಪನೆ ಮಾಡಲಾಗುವುದು. ನೆಕ್ಸ್ಟ್, ವೈದ್ಯಕೀಯ ಶಿಕ್ಷಣ. ವೈದ್ಯಕೀಯ ಶಿಕ್ಷಣ. ನೆಕ್ಸ್ಟ್ ಕ್ವಶನ್ಸ್ ಮ್ಯಾಕ್ಸಿಮಮ್ ಇದರಲ್ಲಿ ಎಲ್ಲಿ ಹೊಸವು ಏನ್ ಬಂದಿರ್ತಾವ ಅಲ್ಲಿ ಕೇಳ್ತಾನೆ, ಹಳೆವು ಏನಾದ್ರು ಇಂಪ್ಲಿಮೆಂಟ್ ಮಾಡಿದ್ರೆ ಕೇಳ್ತಾನೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯನ್ನು ಶಾಂತವೇರಿ ಗೋಪಾಲ ಗೌಡ ಆಸ್ಪತ್ರೆ ಎಂದು ಮರುನಾಮಕರಣ ಮಾಡಲಾಗಿದೆ. ಇದು ಇಂಪಾರ್ಟೆಂಟ್. ಓಕೆನಾ, ರೀನೇಮ್ ಮಾಡಿದ್ದು ಕೇಳ್ತಾನೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯನ್ನ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಎಂದು ಮರುನಾಮಕರಣ ಮಾಡಲಾಗಿದೆ. ನೆಕ್ಸ್ಟ್, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡ್ಕೊಂಡಿರೋ ನಿಮ್ಗೆಲ್ರಿಗೂ ಗೊತ್ತು. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಲ್ಲಾ ಫಲಾನುಭವಿಗಳಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಓಕೆನಾ, ಗೃಹಲಕ್ಷ್ಮಿ ಯೋಜನೆ 2,000 ಕೊಡ್ತಾರಲ್ವಾ ಟೂಕೆ ಮನೆಯ ಹಿರಿಯರಿಗೆ, ಅದು. ನೆಕ್ಸ್ಟ್, ಅಕ್ಕಪಡೆ ಯೋಜನೆ ಗೃಹ ಇಲಾಖೆ ಸಹಯೋಗದೊಂದಿಗೆ ಇದನ್ನು ಎಲ್ಲಾ ಜಿಲ್ಲೆಗಳಿಗೂ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಅಂತೆ, ಅಕ್ಕಪಡೆ ಯೋಜನೆ. ನೆಕ್ಸ್ಟ್, ಬೆಂಗಳೂರು ಧಾರವಾಡ ನಿಮಾನ್ಸ್ ಮಾದಕ ವ್ಯಸನಿಯ ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಶಿಶುಪಾಲನಾ ಕೇಂದ್ರಗಳು. ಓಕೆ. ನೆಕ್ಸ್ಟ್, ಮಾತೃಪೂರ್ಣ ಯೋಜನೆ. ನಮ್ಮ ಸರ್ಕಾರದ ಹಿಂದಿನ ಅವಧಿಯಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ನೀಡುವ ಮಾತೃಪೂರ್ಣ ಯೋಜನೆಯನ್ನು ಜಾರಿಗೊಳಿಸಲಾಗಿತ್ತು. ಈ ಯೋಜನೆ ಅವರವರ ರಕ್ತಹೀನತೆ, ಅಪೌಷ್ಟಿಕತೆ ತಡೆಗಟ್ಟಲು ಸಹಕಾರಿಯಾಗಿತ್ತು. ನಂತರ ಅದನ್ನ ಟೇಕ್ ಟು ಹೋಮ್ ರೇಷನ್ ಕೊಡ್ತಿದ್ರು, ಅದನ್ನ ಊಟ ಕೊಡೋ ಬದ್ಲಿ. ಆಮೇಲೆ ಅದು ಹಳ್ಳಿ ತಪ್ಪಿದಾಗ ಅದು ಯೋಜನೆ ಸರಿ ಇಲ್ಲ ಅಂತ ಅಂದ್ಕೊಂಡು ಮತ್ತೆ ರಿಟರ್ನ್ ಈಗ ಮಾತೃಪೂರ್ಣ ಯೋಜನೆ ಮತ್ತೆ ಕೂಡ ಅವ್ರಿಗೆ ಊಟವನ್ನು ಕೊಡೋದು ಮತ್ತೆ ರೀಸ್ಟಾರ್ಟ್ ಮಾಡ್ತಾರಂತೆ ಈ ಬಜೆಟ್ ಇಂದ. ನೆಕ್ಸ್ಟ್, ಸಮಾಜ ಕಲ್ಯಾಣ ಇಲಾಖೆ ಅಂಡರಲ್ಲಿ ಏನೇನ್ ಬರುತ್ತೆ? ಸ್ವಾವಲಂಬಿ ಸಾರಥಿ ಯೋಜನೆ ರಿಲೇಟೆಡ್ ಮಾತಾಡ್ತಾರೆ. 4 ವೀಲ್ ಇರುವಂತಹ ಗೂಡ್ಸ್ ಗಾಡಿಗಳನ್ನು ತಗೊಂಡು ಅವ್ರಿಗೆ ಸಬ್ಸಿಡಿ ಮೂಲಕ ಗಾಡಿ ಕೊಡ್ತಾರೆ, ಅದರಿಂದ ನೀವು ಜೀವನ ಕಟ್ಕೊಳ್ಬಹುದು ಅಂತಂದು ಸ್ವಾವಲಂಬಿ ಸಾರಥಿ ಅಂಡರ್ ಅಲ್ಲಿ. ನೆಕ್ಸ್ಟ್, ಇದರಲ್ಲಿ ಏನು ಅಷ್ಟೊಂದು ಕೊಟ್ಟಿಲ್ಲ. ನೆಕ್ಸ್ಟ್, ಪರಿಶಿಷ್ಟ ಪಂಗಡಗಳಲ್ಲಿ ಏನೇನ್ ಕೊಟ್ಟಿದ್ದಾನೆ ಇದೆಲ್ಲ ಕೊಟ್ಟಿದ್ದಾನೆ. ಇದರಲ್ಲಿ ಅವ್ರಿಗೆ ಇಷ್ಟು ಕೊಟ್ಟು ಅಂತ ಅದೆಲ್ಲ ನಮಗೆ ಇಂಪಾರ್ಟೆಂಟ್ ಅಲ್ಲ. PVTC ಇದ್ರ ಫುಲ್ ಫಾರ್ಮ್ ಕೇಳ್ತಾನೆ. ಓಕೆನಾ, ಪರ್ಟಿಕ್ಯುಲರಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್. ಓಕೆನಾ, ಈ ರೀತಿನ ಎಕ್ಸ್ಪ್ಯಾಂಡ್ ಕೇಳ್ತಾನೆ. ನಮ್ಮ ಕರ್ನಾಟಕದಲ್ಲಿ ಆದಿವಾಸಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲಾಗುವುದು. ಹಾಗಾದ್ರೆ ಅರಣ್ಯ ಮತ್ತು ಅರಣ್ಯದಂಚಿನ ವಾಸ ಇರುವ ಇರುಳ, ಸೋಲಿಗ, ಜೇನುಕುರುಬ, ಕಾಡು ಕುರುಬ, ಕುಡಿಯ, ಸಿದ್ದಿ ಮತ್ತು ಇತರ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪರಿಶಿಷ್ಟ ಪಂಗಡದವರಿಗೆ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಗಳಿಗೆ ಆದಿವಾಸಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಲಾಗುವುದು. ಇದು ಎಕ್ಸ್ಪ್ಯಾಂಡ್ ಕೇಳ್ಬೋದು. ಅದ್ರ ಅಂಡರ್ ಅಲ್ಲಿ ಬರುವ ಯಾವ್ಯಾವ ಜನಾಂಗಗಳು ಕಂಡುಬರ್ತವೆ, ಅದು ಎಲ್ಲಿ ಕಂಡುಬರ್ತವೆ, ಅದು ಕೂಡ ಕ್ವಶನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್, OBC ಅಂಡರ್ ಅಲ್ಲಿ ಬರುವಂತಹದ್ದು ಏನ್ ಇನ್ಫಾರ್ಮೇಶನ್ ಇದೆ, ದೇವರಾಜ ಅರಸು ಅಭಿವೃದ್ಧಿ ನಿಗಮದ ಬಗ್ಗೆ ಮಾತಾಡಿದ್ದಾರೆ. ಓಕೆನಾ, ನೆಕ್ಸ್ಟ್ ವೇಟ್, ಬೀದರ್ನಲ್ಲಿ ಶ್ರೀ ನಾನಾಯಕ್ ಜೀರಾ ಸಾಹೇಬ್ ಗುರುದ್ವಾರದಲ್ಲಿ ಗ್ರಂಥಾಲಯವನ್ನು ಸ್ಥಾಪಿಸಲಾಗುವುದು. ಓಕೆನಾ, ಅಲ್ಲಿ ಕ್ವಶನ್ಸ್ ಏನ್ ಬರಲ್ಲ. ಇದು ಇಂಪಾರ್ಟೆಂಟ್. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ನಿರ್ಮಾಣ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅನುಷ್ಠಾನಗೊಳಿಸುತ್ತಿದೆ. ಓಕೆನಾ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅನುಷ್ಠಾನಗೊಳಿಸಲಾಗುತ್ತದೆ. ನೆಕ್ಸ್ಟ್, KHB ಸೂರ್ಯ ಕ್ರೀಡಾ ಗ್ರಾಮ ಎಂಬ ಹೆಸರಿನಲ್ಲಿ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನಲ್ಲಿ 80,000 ಆಸನ ಸಾಮರ್ಥ್ಯವುಳ್ಳ ಕ್ರಿಕೆಟ್ ಕ್ರೀಡಾಂಗಣವನ್ನು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳನ್ನು ನಡೆಸಲು ಅನುಕೂಲವಾಗುವಂತೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುತ್ತದೆ. ಓಕೆ. ನೆಕ್ಸ್ಟ್, ಪ್ರತಿ ಮಾಯಲ್ಲಿ 5 kg ಹೆಚ್ಚುವರಿ ಇದು ಬಿಡಿ. ಇಂದಿರಾ ಆಹಾರ ಕಿಟ್ ಬಗ್ಗೆ ಮಾತಾಡಿದಾನೆ. ನೆಕ್ಸ್ಟ್, FI ಫಿಸ್ಟ್ ಅಪ್ಲಿಕೇಶನ್ ಬಗ್ಗೆ ಮಾತಾಡಿದಾರೆ. ಇದರಿಂದ ಆಹಾರ ಧಾನ್ಯಗಳ ವಿತರಣೆ ನೀಡಲಾಗುವ ಚಿಲ್ಲರೆ ಹಾಗೂ ಸಗಟು ಲಾಭಾಂಶದ ಪಾವತಿಯನ್ನು ವಿಳಂಬವನ್ನು ನಿರ್ವಹಿಸಲು. ಓಕೆನಾ, ಅದನ್ನ ಪಾವತಿಯ ವಿಳಂಬವನ್ನು ನಿರ್ವಹಿಸಲು ಫಸ್ಟ್ ಲಾಭಾಂಶ ನೇರವಾಗಿ ಪಾವತಿ ಮಾಡೋದಕ್ಕೆ FIST ಫಿಸ್ಟ್ ಅಪ್ಲಿಕೇಶನ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ನೆಕ್ಸ್ಟ್, ಪ್ರಸ್ತುತ ಕಾಲಿರುವ ಸಹಾಯವಾಣಿ 196 ವ್ಯವಸ್ಥೆಯನ್ನು ಸ್ವಯಂಚಾಲಿತ ದೂರು ಕೇಂದ್ರ, ಧ್ವನಿ ಚಾಟ್ಬಾಟ್ ಮತ್ತು ಲೈವ್ ಕರೆ ವರ್ಗಾವಣೆ ವ್ಯವಸ್ಥೆಗಳನ್ನು AI ಆಧಾರಿತ ಸ್ಮಾರ್ಟ್ ಅನ್ನವಾಣಿ ಇಂಪಾರ್ಟೆಂಟ್. ಓಕೆನಾ, ಸ್ಮಾರ್ಟ್ ಅನ್ನವಾಣಿ ಇದನ್ನ ಪ್ರಸ್ತುತ ಇಲಾಖೆ ಸಹಾಯವಾಣಿಯಾಗಿ ಮಾಡ್ತಿದ್ದಾರೆ ಅಂತೆ. ನೆಕ್ಸ್ಟ್, ಕಾರ್ಮಿಕರಂದರಲ್ಲಿ ಆಶಾದೀಪ ಯೋಜನೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 5,062 ಅಭ್ಯರ್ಥಿಗಳಿಗೆ ಪರವಾಗಿ ಇದನ್ನ 18 ಕೋಟಿ ರೂಪಾಯಿ ಅರ್ಹ ಉದ್ಯೋಗದಾತರಿಗೆ ಕೊಡಲಾಗಿದೆ. ನೆಕ್ಸ್ಟ್, ಕಾಯಕ ಭಾಗ್ಯ ಯುವ ನಿಧಿ ರಿಲೇಟೆಡ್ ಮಾತಾಡ್ತಾರೆ. ಅದು ಡಿಗ್ರಿ ಮುಗಿದವರಿಗೆ ಉದ್ಯೋಗ ಭತ್ಯೆ ನೇರ ನಗದು ವರ್ಗಾವಣೆ ಮೂಲಕ ಪಾವತಿಸಲಾಗುತ್ತದೆ, ಅದರ ಬಗ್ಗೆ. ನೆಕ್ಸ್ಟ್, ಬೃಹತ್ ಉದ್ಯೋಗ ಮೇಳದಲ್ಲಿ
ಇಷ್ಟು ಜನರು ತುಂಬಿಕೊಂಡಿದ್ವಿ ಅಂತ ಹೇಳ್ತಿದ್ರೆ ಅದೇನ್ ಬೇಡ ನಮ್ಗೆ. PM ಸೇತು, ಓಕೆನಾ, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವ PM ಸೇತು ಯೋಜನೆಯಡಿಯಲ್ಲಿ ಕೇಂದ್ರ, ರಾಜ್ಯ ಮತ್ತು ಉದ್ಯಮಗಳಲ್ಲಿ ಸಹಭಾಗಿತ್ವ ಹಬ್ ಮತ್ತು ಸ್ಪೋಕ್ ಮಾದರಿಯನ್ನು ಕ್ಲಸ್ಟರ್ಗಳನ್ನಾಗಿ ಉನ್ನತೀಕರಿಸಲಾಗುವುದು. 2026-27 ಸಾಲಿನಲ್ಲಿ 2 ಕ್ಲಸ್ಟರ್ಗಳನ್ನು 241 ಕೋಟಿ ವೆಚ್ಚಗಳಿಗೆ ಕೈಗೆತ್ತಿಕೊಳ್ಳಲಾಗುವುದು ಉದ್ದೇಶವಾಗಿದೆ. ಓಕೆನಾ. ನೆಕ್ಸ್ಟ್ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ಪ್ರಾಧಿಕಾರ 2026 ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷವೆಂದು ಕರೆಯಲಾಗುತ್ತದೆ. ಇದು ಇಂಪಾರ್ಟೆಂಟ್. 2026 ಅಂತಾರಾಷ್ಟ್ರೀಯ ಮಹಿಳಾ ರೈತ ವರ್ಷವೆಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 5ನೇ ರಾಜ್ಯ ಹಣಕಾಸು ಆಯೋಗ 2026-30. 2026-30 5ನೇ ರಾಜ್ಯ ಹಣಕಾಸು ಆಯೋಗ 2026-30. ಆಮೇಲೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಒಟ್ಟಾರೆ 69,488 ಕೋಟಿ ಮೊತ್ತದ ಕಾಮಗಾರಿಕೆ ಅನುಮೋದನೆಯಾಗಿದ್ದು ಅದರಲ್ಲಿ 30,000 ಚಿಲ್ಲರೆ ಆಗೈತೆ ಅಂತ. ಅದು ಬೇಡ ನಮಗೆ. ನೆಕ್ಸ್ಟ್ ಮಹಾತ್ಮ ಗಾಂಧಿ, ಇದು ಗ್ರಾಮೀಣ ಉದ್ಯೋಗದಾತರು, ಇದು ನರೇಗಾ ಬಗ್ಗೆ ಮಾತಾಡ್ತಿದ್ರೆ ಅದ್ರ ಬಗ್ಗೆ ನೋಡ್ಕೋಬೇಕು. ನೆಕ್ಸ್ಟ್ ವಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿಗೆ ತಂದಿದ್ದು, ಇದು ನರೇಗಾ ಆಧಾರಿತ ಮೂಲ ಉದ್ದೇಶ. ಸ್ವಲ್ಪ ಟೀಕೆ ಮಾಡಿರ್ತಾರೆ ಅದ್ರ ಬಗ್ಗೆ, ಇದ್ರ ಬಗ್ಗೆ ನಮಗೆ ಅದು ಬೇಡ. ನರೇಗಾ ಮತ್ತು ವಿಬಿಜಿ ರಾಮ್ಜಿ ಇದ್ರ ಡಿಫ್ರೆನ್ಸ್ ಏನು, ಅದ್ರ ರಿಲೇಟೆಡ್ ಏನು, ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡಿದ್ನಿ, ಅದನ್ನ ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ 73ನೇ ತಿದ್ದುಪಡಿ ಬಗ್ಗೆ ಮಾತಾಡ್ತಿದ್ರೆ ಅದು ಪಂಚಾಯತ್ ರಿಲೇಟೆಡ್, ಅದನ್ನ ನೋಡ್ಕೋಬೇಕು. ಓಕೆನಾ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ರಸ್ತೆ ಅಭಿವೃದ್ಧಿ ಕಲ್ಯಾಣ ಪಥ, ಓಕೆನಾ, ಕಲ್ಯಾಣ ಪಥ ಅಂತಂದು 1,000 ಕೋಟಿ ರೂಪಾಯಿಗಳಲ್ಲಿ 1,125 ಕಿಲೋಮೀಟರ್ ರಸ್ತೆ. ಆಮೇಲೆ ಗ್ರಾಮೀಣ ರಸ್ತೆ ಸಂಪರ್ಕ ಜಾಲವನ್ನು ಅಭಿವೃದ್ಧಿಪಡಿಸಲು ಪ್ರಗತಿ ಪಥವನ್ನ ಮಾಡಲಾಗಿದೆ. ನೆಕ್ಸ್ಟ್ ಕುಡಿಯುವ ನೀರಿನ ಜಲಗಾರರ ದೀರ್ಘಕಾಲಿಕ ಕ್ಷಮತೆಯನ್ನು ಖಚಿತಪಡಿಸಲು ಉದ್ದೇಶದಿಂದ 1,000 ಮೇಲ್ಪಟ್ಟ ಜಲಗಾರರು ಸ್ವಚ್ಛತೆ, ದುರಸ್ತಿ ಮತ್ತು ಕಾರ್ಯಾಚರಣೆ ಮತ್ತು ನಿರ್ವಹಣಾ ವ್ಯವಸ್ಥೆಯನ್ನು ಸುಧಾರಿಸಲು ಪುನಶ್ಚೇತನ ಕಾರ್ಯವನ್ನು ಒಟ್ಟಾರೆಯಾಗಿ 30 ಕೋಟಿ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತದೆ. ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತಿ ಎಂದು ನಾಮಕರಣ ಮಾಡಲಾಗಿದೆ. ಅಂದ್ರೆ ಪ್ರತಿಯೊಂದು ಗಾಂಧೀಜಿಯವರ ಹೆಸರಿನಲ್ಲಿ ಚಿರಸ್ಥಾಯಿ ಉದ್ದೇಶದಿಂದ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳನ್ನ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತಿ ಎಂದು ಮರುನಾಮಕರಣ ಮಾಡಲಾಗುತ್ತದೆ. ನೆಕ್ಸ್ಟ್ ವಿದ್ಯುತ್ ಶಕ್ತಿ ಬಿಲ್ಗಳ ಪಾವತಿಯನ್ನು ಗ್ರಾಮ ಪಂಚಾಯತಿಗಳ ಸ್ವಯಂ ಸುಸ್ಥಿರಗೊಳಿಸಲು ಹಾಗೂ ಅವಶ್ಯಕವಿರುವ ವಾರ್ಷಿಕ ಅಂದಾಜನ್ನು 4,000 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿಯನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅನಂತ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತದೆ. ಓಕೆ. ನೆಕ್ಸ್ಟ್ ಪರಿವರ್ತಿಸಿ ಈ ಜನ್ಮ ಜನನ ಮತ್ತು ಮರಣ ನೋಂದಣಿ ಈ ಜನ್ಮ ತಂತ್ರಾಂಶ. ಇದು 2015ಕ್ಕಿಂತ ಮೊದಲಿನ ದಾಖಲೆಗಳನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಲು ಈ ಜನನ ಮತ್ತು ಮರಣ ತಂತ್ರಾಂಶವನ್ನು ಡಿಜಿಟಲ್ ಲ್ಯಾಂಡರ್ ಅಲ್ಲಿ ತಗೊಂಡಿದ್ದಾರೆ. 5ನೇ ಆವೃತ್ತಿ ಕರ್ನಾಟಕ ರಾಜ್ಯ ಮಾನವ ಅಭಿವೃದ್ಧಿ ವರದಿ 2026 ಹಾಗೂ ರಾಜ್ಯ ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ದೂರದೃಷ್ಟಿ 2031 ಇದನ್ನು ಸಿದ್ಧಪಡಿಸಲಾಗುತ್ತದೆ. ನೆಕ್ಸ್ಟ್ ಜನರ ಯೋಜನೆಯನ್ನು ರೂಪಿಸಲಾಗುವುದು. ಗ್ರಾಮ ಮಟ್ಟದಲ್ಲಿ ಯೋಜನೆಯನ್ನು ಸಿದ್ಧಪಡಿಸಲು 26 ಜಿಲ್ಲೆಗಳಲ್ಲಿ ಜಿಲ್ಲಾ ಯೋಜನೆ ಸಮಿತಿಗಳನ್ನು ರಚಿಸಿದ್ದು ಜನರ ಯೋಜನೆ, ಓಕೆನಾ, ಪೀಪಲ್ಸ್ ಪ್ಲಾನ್ ಎಂದು ರೂಪಿಸಲಾಗಿದೆ ಅಂತೆ. ನೆಕ್ಸ್ಟ್ ಇದೇನ್ ಬೇಡ. 100 ಸ್ಕೈ ವಾಕ್ಗಳನ್ನು ಮಾಡ್ತಿದ್ರೆ ಇದು ಬೇಡ. ಪ್ರಾಧಿಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಬಗ್ಗೆ ಮುನ್ಸಿಪಾಲಿಟಿ ಬಾಂಡ್ 2027 ಅಂತ್ಯದೊಳಗೆ ಬೆಂಗಳೂರಿನ ಹೊಸ ಅಧಿಕೃತ ಮಾಸ್ಟರ್ ಪ್ಲಾನ್ 2041 ಅನ್ನು ಜಾರಿಗೊಳಿಸಲಾಗುವುದು. ನಮ್ಮ ಮೆಟ್ರೋ ದೇಶದ 2ನೇ ಅತಿ ದೊಡ್ಡ ಮೆಟ್ರೋ, ಓಕೆನಾ, ನಮ್ದು ಕರ್ನಾಟಕದ್ದು ದೇಶದ ಅತಿ ದೊಡ್ಡ 2ನೇ ಮೆಟ್ರೋ. ನೆಕ್ಸ್ಟ್ ಈ ಕಡೆ ಅಷ್ಟೊಂದು ಏನ್ ಇಂಪಾರ್ಟೆಂಟ್ ಇಲ್ಲ. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ 2.0. ನೆಕ್ಸ್ಟ್ ನಗರ ಪ್ರದೇಶದ 5 ಜಾಗಗಳಲ್ಲಿ ಸಸ್ಯಗಳು ದಟ್ಟವಾಗಿ ನೆಟ್ಟ ನೈಸರ್ಗಿಕ ಹಸಿರು ಪ್ರದೇಶಗಳನ್ನ ಮಯಾವಾಕಿ ಪಾರ್ಕ್ ಅನ್ನು ನಿರ್ಮಿಸಲಾಗುವುದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇಂಧನದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಒಂದು ಗೃಹ ಜ್ಯೋತಿ ಅದ್ರ ಬಗ್ಗೆ ಮಾತಾಡ್ತಿದ್ರೆ. ಕುಸುಮ ಸಿ ಯೋಜನೆಯಡಿ ನೀರಾವರಿ ಪಂಪ್ಸೆಟ್ಗಳಲ್ಲಿ ವಿಕೇಂದ್ರೀಕೃತ ಫೀಡರ್ ಸೌರೀಕರಣ ಕೈಗೊಳ್ಳಲಾಗುತ್ತದೆ. ಪ್ರಸಕ್ತ ವರ್ಷದಲ್ಲಿ 2,777 ಮೆಗಾವಾಟ್ ಸಾಮರ್ಥ್ಯದ ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಗುವುದು. ಪ್ರಸಕ್ತ ಸಾಲಿನಲ್ಲಿ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ. ನೆಕ್ಸ್ಟ್ ಕೆಶಿಪ್ 4 ಅಡಿಯಲ್ಲಿ ಎಡಿಬಿ ನೆರವಿನೊಂದಿಗೆ ಒಟ್ಟು ವೆಚ್ಚ 5,736 ಕೋಟಿ. ರೈಲ್ವೆ ಇಲಾಖೆಯೊಂದಿಗೆ 50% ಅನುಪಾತದಲ್ಲಿ ಹೆಚ್ಚು ಹಂಚಿಕೆ ಆಧಾರದ ಮೇಲೆ 9 ರೈಲ್ವೆ ಮಾರ್ಗಗಳನ್ನು ಕೈಗೊಳ್ಳಲಾಗುವುದು. ನೆಕ್ಸ್ಟ್ ಡಿಸೆಂಬರ್ 2030 ಒಳಗೆ 2 ಕಾರಿಡಾರ್, ಓಕೆನಾ, 2 ಕಾರಿಡಾರ್ಗಳನ್ನು ಪೂರ್ಣಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಯಾವುದಕ್ಕೆ ರಿಲೇಟೆಡ್? ಬೆಂಗಳೂರು ಉಪನಗರ ರೈಲು ಯೋಜನೆ 4 ಕಾರಿಡಾರ್ಗಳ ಪೈಕಿ 2 ಕಾರಿಡಾರ್ಗಳಂದ್ರೆ ಬೆನ್ನಿ ನಾಗನಹಳ್ಳಿ ಚಿಕ್ಕಬಾಣೂರು ಅಗತ್ಯವಿರುವ 100% ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ.
ಕಾರಿಡಾರ್ 4 ಅದು ಕೂಡ ಮಾಡ್ತಿದ್ದಾರೆ ಕಾರಿಡಾರ್. ನೆಕ್ಸ್ಟ್ ಬೇಪನಹಳ್ಳಿ ಹೊಸೂರು ಇದಕ್ಕೆ ರೈಲ್ ಮಾರ್ಗ ಮಾಡೋದು. ಸಮಗ್ರ ಮಲ್ಟಿ ಪ್ಲಾಸ್ಟಿಕ್ ನೀತಿ ಇದೆ ಬೇಡ, ಇದು ಇಂಪಾರ್ಟೆಂಟ್ ನೋಡ್ಕೊಂಡ್ರಿ. ಓಕೆ. ಬಂದರು ಮತ್ತು ಸರಕು ಸಾಗಾಣಿಕೆ ವಲಯದ ಅಭಿವೃದ್ಧಿಗಾಗಿ ಸಮಗ್ರ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ನೀತಿಯನ್ನು ರೂಪಿಸಲಾಗುವುದು. ಸಮಗ್ರ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ ನೀತಿ ಯಾವುದಕ್ಕಿದು? ಬಂದರುಗಳು ಮತ್ತು ಸರಕು ಸಾಗಾಣಿಕೆ ವಲಯದ ಅಭಿವೃದ್ಧಿಗಾಗಿ. ಓಕೆ. ನೆಕ್ಸ್ಟ್ ಕೈಗಾರಿಕೆಯಲ್ಲಿ ಹೊಸ ಕೈಗಾರಿಕೆ ನೀತಿ 2025-30. ನೆಕ್ಸ್ಟ್ ಬೆಂಗಳೂರು ಮಲ್ಲೇಶ್ವರಂನಲ್ಲಿರುವ ಮೈಸೂರು ಲ್ಯಾಂಪ್ ವರ್ಕ್ಸ್ ಲಿಮಿಟೆಡ್ ನ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶ ಕೇಂದ್ರ ಸಂಕೀರ್ಣ ಪಿಪಿಪಿ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ನೆಕ್ಸ್ಟ್ ಕೈಗಾರಿಕಾ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಲಾಗುವುದು ಅಂತ. ನೆಕ್ಸ್ಟ್ ಎಂಎಸ್ಎಂಇ ವಿವಿಧ ಜಿಲ್ಲೆಗಳಲ್ಲಿ 8 ಕೈಗಾರಿಕಾ ವಸಾಹತುಗಳನ್ನು 2026-27ರಲ್ಲಿ ಮಾಡಲಾಗುತ್ತದೆ. ಎಂಎಸ್ಎಂಇಗಳಲ್ಲಿ 8 ಕೈಗಾರಿಕೆಗಳನ್ನ ಅವು ಇಂಪ್ಲಿಮೆಂಟ್ ಆದ ತಕ್ಷಣ ಮತ್ತೆ ಪೇಪರ್ ಅಲ್ಲಿ ಬರ್ತದೆ, ಅವ ನೋಡ್ಕೋಬೇಕು, ಅವ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಬರ್ತದೆ. ಹಂಗೆ ನೇಕಾರ ಸಮಾನ್ ಯೋಜನೆ ಅಡಿ ನೆಕ್ಸ್ಟ್ ಪ್ರತಿ ಯೂನಿಟ್ಗೆ 3ರಂತೆ ವಿದ್ಯುತ್ ಸಹಾಯ ಒದಗಿಸಲಾಗುವುದು. ಓಕೆನಾ. ರಾಜ್ಯದಲ್ಲಿ ಸಹಕಾರಿ ನೂಲಿನ ಗಿರಣಿಗಳನ್ನು ಪ್ರೋತ್ಸಾಹಿಸಲು ಪ್ರತಿ ಯೂನಿಟ್ಗೆ 3ರಂತೆ ವಿದ್ಯುತ್ ಸಹಾಯಧನವನ್ನು ಒದಗಿಸಲಾಗುವುದು. ಓಕೆ. ನೆಕ್ಸ್ಟ್ ಎಥನಾಲ್ ಬಗ್ಗೆ ಮಾತಾಡಿದಾನೆ. ಓಕೆನಾ. ಕರ್ನಾಟಕ ತೈಲ ಮಾರುಕಟ್ಟೆ ಕಂಪನಿಗಳಿಂದ ಎಥನಾಲ್ ಖರೀದಿ ಪ್ರಮಾಣ ನಮ್ಮ ರಾಜ್ಯದಲ್ಲಿ ಉನ್ನತ ಉತ್ಪನ್ನ ಸಾಮರ್ಥ್ಯಕ್ಕಿಂತ ಗಮನಾರ್ಹವಾಗಿದೆ ಅಂತ ಹೇಳಿದ್ದಾರೆ. ಎಥನಾಲ್ ಬಗ್ಗೆ ಮಾತಾಡಿದಾನೆ. ನೆಕ್ಸ್ಟ್ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಇದರಲ್ಲಿ ಹೊಸ ಐಟಿ ನೀತಿ 2025-30 ಅಡಿಯಲ್ಲಿ 2030ರೊಳಗೆ ಸಾಫ್ಟ್ವೇರ್ ರಫ್ತನ್ನ 11.5 ಲಕ್ಷ ಕೋಟಿಗೆ ತಲುಪಿಸುವ ಉದ್ದೇಶವಿದೆ. ಕಳೆದ ವರ್ಷ 21ನೇ ಸ್ಥಾನದಲ್ಲಿತ್ತು, ಇವಾಗ 14ನೇ ಸ್ಥಾನದಲ್ಲಿದೆ. ಯಾವುದು? ಸ್ಟಾರ್ಟ್ಅಪ್ ಅಲ್ಲಿ. ನೆಕ್ಸ್ಟ್ ಬಿಗ್ ಡೇಟಾ ಕ್ಷೇತ್ರದಲ್ಲಿ ವಿಶ್ವದ ಟಾಪ್ 50 ಎಐ ನಗರಗಳಲ್ಲಿ ಬೆಂಗಳೂರು 5ನೇ ಸ್ಥಾನದಲ್ಲಿದೆ. ಓಕೆನಾ. ಬಿಗ್ ಡೇಟಾ ಕ್ಷೇತ್ರದಲ್ಲಿ ಬೆಂಗಳೂರು 5ನೇ ಪ್ಲೇಸ್ ಅಲ್ಲಿ ಇದೆ. ಓಕೆ. ನೆಕ್ಸ್ಟ್ ಇದು ಬೇಡ. ಬೆಂಗಳೂರು ರೋಬೋಟಿಕ್ಸ್ ಮತ್ತು ಎಐ ಇನೋವೇಷನ್ ಝೋನ್ ಅನ್ನು, ರೋಬೋಟಿಕ್ಸ್ ಮತ್ತು ಎಐ ಕ್ಯಾಂಪಸ್ ಅನ್ನು ಸ್ಥಾಪಿಸಲಾಗುವುದು. ಸರ್ಕಾರ ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ ನೀತಿಯನ್ನು ಪರಿಚಯಿಸಿದ ಮೊದಲ ರಾಜ್ಯವಾಗಿದೆ. ಕರ್ನಾಟಕವು ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ ನೀತಿಯನ್ನು ಪರಿಚಯಿಸಿದ ಮೊದಲ ರಾಜ್ಯ ಯಾವುದಂದ್ರೆ ಕರ್ನಾಟಕ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಕರ್ನಾಟಕ ಕ್ವಾಂಟಮ್ ರೋಡ್. ನೆಕ್ಸ್ಟ್ ವಿಜ್ಞಾನ ನಗರ. ಬೆಂಗಳೂರಿನ ಆದಿನಗರ ಹೊಸಹಳ್ಳಿಯಲ್ಲಿ ಆಧುನಿಕ ಸೌಲಭ್ಯವುಳ್ಳ ವಿಜ್ಞಾನ ನಗರವನ್ನು ಸ್ಥಾಪಿಸಲಾಗುವುದು ಅಂತ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಬೆಂಗಳೂರು ಹಬ್ಬ ಮಾಡ್ತಾರಂತೆ, ಜಾನಪದ ಸಂಗಮ ಮಾಡ್ತಾರಂತೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ UR ಅನಂತಮೂರ್ತಿ ಅವರ ಹೆಸರಿನಲ್ಲಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಒಂದು ಅಧ್ಯಯನ ಪೀಠವನ್ನು ಸ್ಥಾಪಿಸಲಾಗುವುದು. ಯಾರ ಹೆಸರಿನಲ್ಲಿ? UR ಅನಂತಮೂರ್ತಿ ಅವರ ಹೆಸರಿನಲ್ಲಿ. ನೆಕ್ಸ್ಟ್ ದಲಿತ ಕವಿ ಸಿದ್ಧಲಿಂಗಯ್ಯ ಅವರ ಸಾಹಿತ್ಯ ಸೇರಿದಂತೆ 50 ವರ್ಷಗಳ ರಚನೆಯಾದಂತಹ ದಲಿತ ಸಾಹಿತ್ಯವನ್ನು ಆದರ್ಶಮಾನದ ದಲಿತ ಸಾಹಿತ್ಯ ಅರ್ಧ ಶತಮಾನದ ದಲಿತ ಸಾಹಿತ್ಯ ಎಂಬ ಹೆಸರಿನಲ್ಲಿ ಪುಸ್ತಕವನ್ನು ಪ್ರಕಟಿಸಲಾಗುವುದು. ನೆಕ್ಸ್ಟ್ ಕಾಗೋಡು ಸತ್ಯಾಗ್ರಹ ಸಂಬಂಧಿಸಿದಂತೆ ಕಥಾವಸ್ತುಗಳನ್ನ ನಾ ಡಿಸೋಜಾ ವಿರಚಿತ ಕೊಳಗ. ಓಕೆನಾ. ನಾ ಡಿಸೋಜಾ ಬರೆದು ಕೊಳಗ. ಕ್ವಶನ್ ಏನ್ ಬರುತ್ತೆ? ಕೊಳಗ ಬರೆದವರು ಯಾರು? ನಾ ಡಿಸೋಜಾ. ಆ ರೀತಿ ಅದು ಯಾವ್ದ್ರ ಮೂಲಕ ಇದೆ? ಯಾವುದರ ಉದ್ದೇಶದಿಂದ? ಕಾಗೋಡು ಸತ್ಯಾಗ್ರಹ ಮೂಲಕ ಇದೆ. ರಾಷ್ಟ್ರಕವಿ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳ ರಂಗ ರೂಪಕದಲ್ಲಿ ಖ್ವಾಜಾ ಬಂದೆ ನವಾಜ್ ಅವರ ಕುರಿತಾದಂತ ಅಹೋರಾತ್ರಿ ನಾಟಕವನ್ನು ಏರ್ಪಡಿಸಲಾಗುವುದು. ನೆಕ್ಸ್ಟ್ ಅನಾಮಿಕ ಸ್ವಾತಂತ್ರ್ಯ ಹೋರಾಟಗಾರರು ಎಂಬ ಕೃತಿ ಕರ್ನಾಟಕ ಸಾಹಿತ್ಯ ಪ್ರಕಟಣೆ ಮಾಡಲಾಗ್ತದಂತೆ. ಅಲ್ಲೇನ್ ಕ್ವಶನ್ ಕೇಳಲ್ಲ. ನೆಕ್ಸ್ಟ್ ತುಮಕೂರಿನ ಗುಬ್ಬಿ ವೀರಣ್ಣ ಕಲಾಮಂದಿರವನ್ನು ಉನ್ನತೀಕರಿಸ್ತಾರಂತೆ. ಸಶಕ್ತ ಕರ್ನಾಟಕ. ಓಕೆನಾ. ಇಲ್ಲೇನು ಕ್ವಶನ್ ಬರಲ್ಲ ನಿಮಗೆ ಮ್ಯಾಕ್ಸಿಮಮ್ ಆಗಿ, ಅಲ್ಲೇ ಬರ್ಬೇಕು ಮೇಲೇನೆ. ಓಕೆ. ಹೊಸ ಯೋಜನೆಗಳೇನು ಬಂದ್ರೆ ಅಲ್ಲಿ ಬರುತ್ತೆ ಕ್ವಶನ್ಸ್. ಅದಕ್ಕೆ ನೋಡ್ರಿ ಕಡಿಮೆ ಇದೇನಿದು ಗ್ರೇಟರ್ ಹೆಸರುಘಟ್ಟ ಇದು ಉದ್ಯಾನ ನಗರ ಬೆಂಗಳೂರಿನ ಹೆಸರುಘಟ್ಟ ಹುಲ್ಲುಗಾವಲಿನಲ್ಲಿ 5,676 ಎಕರೆ ವಿಸ್ತೀರ್ಣದಲ್ಲಿ ಪ್ರದೇಶವನ್ನು ಗ್ರೇಟರ್ ಹೆಸರುಘಟ್ಟ ಹುಲ್ಲುಗಾವಲು ಸಂರಕ್ಷಣೆ ಮೀಸಲು ಎಂದು ಘೋಷಿಸಲಾಗಿದೆ. ಓಕೆನಾ. ಇಷ್ಟು ಏನೋ ಇದೆ. ಸಾಲುಮರದ ತಿಮ್ಮಕ್ಕ ಅವರ ಪ್ರಸಿದ್ಧ ವೃಕ್ಷಮಾತೆ ಅವ್ರ ಬಗ್ಗೆ ಕೇಳಿದರೆ ಆ ಭೂಮಿ ತಂತ್ರಾಂಶ ಪ್ರಸ್ತುತ ತಂತ್ರಜ್ಞಾನಕ್ಕೆ ತಕ್ಕಂತೆ ಸಮಗ್ರವಾಗಿ ಆಧುನೀಕರಿಸುವ ಮೂಲಕ 10ಕ್ಕೂ ಹೆಚ್ಚು ಇಲಾಖೆಗಳಿಂದ ಸಂಪರ್ಕ ಹೊಂದಿದೆ. ಅದು ಭೂಮಿ ತಂತ್ರಾಂಶ. ಅದರ ಬಗ್ಗೆ ಕೇಳಬಹುದು ಕ್ವಶನ್ಸ್. ನೆಕ್ಸ್ಟ್ ಭೂಮಿ 8.0 ಸಾಫ್ಟ್ವೇರ್ ಬಗ್ಗೆ
ಕುಟುಂಬ, ಫ್ರೂಟ್ಸ್, ಭೂಮಿ ತಂತ್ರಾಂಶಗಳನ್ನು ಸಂಯೋಜಿಸಿ. ಇದ್ರ ಬಗ್ಗೆ ಕ್ವಶನ್ ಬರುತ್ತೆ. ಕುಟುಂಬ ಅಂದ್ರೆ ಫ್ರೂಟ್ಸ್ ಅಂದ್ರೆ ಭೂಮಿ, ಇವು ಯಾವ ತಂತ್ರಾಂಶಗಳು ಯಾವ ಅಂಡರ್ ಅಲ್ಲಿ ಬರುತ್ತೆ, ಯಾವ ಕಂದಾಯ ಇಲಾಖೆ ಅಂಡರ್ ಅಲ್ಲಿ, ಅದರ ಡೀಟೇಲ್ ಆಗಿ ಹೇಳ್ತಾನೆ, ಅದರ ಕೆಲಸ ಏನೇನು ಆ ರೀತಿ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆ, ಆಯ್ತಾ ಆಯ್ತಾ ಬಜೆಟ್ ಅನುಭವ ಮಂಟಪ ಬಸವ ಕಲ್ಯಾಣ ಅಭಿವೃದ್ಧಿಯಾಗಿ ಅನುಭವ ಮಂಟಪ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಳಗಡೆ ಏನು ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಏನು ಕಂಟೆಂಟ್ ಇಲ್ಲ, ನಿಮ್ಗೆ ಎಕ್ಸಾಮ್ ರಿಲೇಟೆಡ್ 16ನೇ ಹಣಕಾಸಿನ ಆಯೋಗ ಓದ್ಕೊಳ್ಳಿ ಕ್ಲೀನ್ ಆಗಿ. ಓಕೆ, 16ನೇ ಹಣಕಾಸು ಆಯೋಗವು ಎಲ್ಲಾ ಶಿಫಾರಸುಗಳನ್ನು ಅಂಗೀಕರಿಸಿದ್ದು ಒಟ್ಟು ವಿಪತ್ತು ಪರಿಹಾರ ಅನುದಾನಗಳಲ್ಲಿ ರಾಜ್ಯದ ಪಾಲು ಶೇಕಡ 15ನೇ ಹಣಕಾಸು ಆಯೋಗ ವರದಿಯಲ್ಲಿ ಶೇಕಡ 3.56ರಿಂದ 16ನೇ ಹಣಕಾಸಿನ ಆಯೋಗ ವರದಿಯಲ್ಲಿ 4.13ಕ್ಕೆ ಹೆಚ್ಚಳ ಮಾಡಲಾಗಿದೆ. 16ರಲ್ಲೇ ಹೆಚ್ಚಿಗೆ ಮಾಡಿದ್ದಾರೆ. 16ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 2026-27ರಲ್ಲಿ ಕೇಂದ್ರ ಸರ್ಕಾರದಿಂದ 1,162 ಕೋಟಿ ಮೊತ್ತವನ್ನು ವಿಪತ್ತು ಪರಿಹಾರ ಕಾರ್ಯಗಳಿಗೆ ನೀಡಬೇಕಾಗಿರುವುದು. ನೆಕ್ಸ್ಟ್, ಬೆಳಗಾವಿ ಜಿಲ್ಲೆ ಬೈಲಹೊಂಗಲದಲ್ಲಿ, ಬಳ್ಳಾರಿ ಜಿಲ್ಲೆ ಸಿರುಗುಪ್ಪದಲ್ಲಿ ಪ್ರಜಾಸೌಧಗಳನ್ನು ನಿರ್ಮಿಸಲಾಗುತ್ತದಂತೆ. ಮುಜರಾಯಿ ಇಲಾಖೆ ಇದು ಕರ್ನಾಟಕ ರಾಜ್ಯದಿಂದ ಶ್ರೀ ಮಾತಾ ವೈಷ್ಣವ ದೇವಿ ದೇವಾಲಯಕ್ಕೆ ಯಾತ್ರೆಗೆ ಹೋಗೋರಿಗೆ ದುಡ್ಡು ಕೊಡ್ತಾರೆ. ಎಷ್ಟು ಪರ್ ಹೆಡ್ 5,000 ಕೊಡ್ತಾರಂತೆ. ಓಕೆ, ಅದಕ್ಕೆ ಏನೋ ಏಜ್ ಲಿಮಿಟ್ ಇರುತ್ತೆ ಅನ್ಕೊಳ್ತೀನಿ. ಅದಕ್ಕೆ ಏಜ್ ಲಿಮಿಟ್ ಇರುತ್ತೆ ನೋಡ್ರಿ, ಇಷ್ಟ ಏಜ್ ಒಳಗೆ ಹೋಗ್ಬೇಕನ್ನೋರು. ನೆಕ್ಸ್ಟ್, ವಾರಣಾಸಿಗೆ, ಮಂತ್ರಾಲಯಕ್ಕೆ, ಶ್ರೀಶೈಲಕ್ಕೆ ಅಲ್ಲಿ ಹೋದ್ರಿಗೆಲ್ಲ ಅದ್ರದ್ದೇನು ಪ್ರೋಸೆಸ್ ಇದೆ, ಅದ್ರದ್ದೇನು ಎಕ್ಸಾಮ್ ಅಲ್ಲಿ ಬಂದಿಲ್ಲ ನಿಮ್ಗೆ ಯಾವಾಗ್ಲೂ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈ ಆಡಳಿತ ಇಲ್ಲಿ ಬರುತ್ತೆ ಕ್ವಶನ್ಸ್. ಈ ಆಡಳಿತದ ಮೇಲೆ ರಾಜ್ಯದ 2ನೇ ಮತ್ತು 3ನೇ ಹಂತದಲ್ಲಿ 50 ಸರ್ಕಾರಿ ಕಾಲೇಜುಗಳನ್ನು ಆಧುನಿಕೀಕರಣಗೊಳಿಸುವುದು. ಖಜಾನೆ ಇದು ಬೇಡ. ಸಿನಿಮಿತ್ರ ಎಂಬ ಆನ್ಲೈನ್ ಡಿಜಿಟಲ್ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುತ್ತದೆ ಅಂತ ವಾರ್ತಾ ಇಲಾಖೆ ಅಂಡರ್ ಅಲ್ಲಿ. ನೆಕ್ಸ್ಟ್, ಡಿಜಿಟಲ್ ದೃಶ್ಯ ಕರ್ನಾಟಕ ಎಂಬ ವೇದಿಕೆಯೊಂದಿಗೆ ಕಲ್ಪಿಸಲಾಗುವುದು. ಯಾವುದನ್ನ ಲಭ್ಯವಿರುವ ಛಾಯಾಚಿತ್ರಗಳು ಹಾಗೂ ವಿಡಿಯೋ ಡಾಕ್ಯುಮೆಂಟರಿಗಳನ್ನು ಡಿಜಿಟಲ್ ಮಾದರಿಗಾಗಿ ಪರಿವರ್ತಿಸಿ ಡಿಜಿಟಲ್ ದೃಶ್ಯ ಕರ್ನಾಟಕ ಎಂಬ ವೇದಿಕೆಯೊಂದಿಗೆ ಕಲ್ಪಿಸಲಾಗುವುದು. ಇದಕ್ಕಾಗಿ 5 ಕೋಟಿಗಳನ್ನು ಕೂಡ ನಾವು ಎತ್ತಿಟ್ಟಿದ್ದೇವೆ. ಓಕೆ, ನೆಕ್ಸ್ಟ್ 2026-27ರಲ್ಲಿ 12 ನೂತನ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಲಾಗುತ್ತದೆ ಅಂತ. ಅಂದ್ರೆ ಪೊಲೀಸರು ಇನ್ನು ಜಾಸ್ತಿ ತುಂಬಿಕೊಳ್ತಾರೆ. PC ಓದೋರು, PSI ಓದೋರು ಗಟ್ಟಿಯಾಗಿ ಕೂತ್ಕೊಂಡು ಓದ್ಬೇಕು. ನೆಕ್ಸ್ಟ್, ಅಗ್ನಿ ಸುರಕ್ಷತೆ ಕೈಗೊಳ್ಳಲಾಗುತ್ತಿರುವ K-ಸೇಫ್ 2 ಯೋಜನೆಯಲ್ಲಿ 2026-27 ಸಾಲಿನಲ್ಲಿ ಕಟ್ಟಡಗಳನ್ನು ಕಾಮಗಾರಿಗಳನ್ನು ಮುಗಿಸ್ತೀವಿ. ಆಪರೇಷನ್ ಪರಿಶುದ್ಧೀಕರಣ ದಡಿಯಲ್ಲಿ ಎಲ್ಲಾ ಕಾರ್ಯಗೃಹಗಳಲ್ಲಿ ಮೊಬೈಲ್, ಗಾಂಜಾ ಹಾಗೂ ಇನ್ನಿತರ ನಿಷೇಧಿತ ವಸ್ತುಗಳ ಬಳಕೆ, ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟಲು ಆರ್ಟಿಫಿಷಿಯಲ್ ಇಲಿಸ್ಟ್ರೇಷನ್ ಡಿಟೆಕ್ಷನ್ ಸಿಸ್ಟಮ್ ಅನ್ನು CCTV ಅದರಲ್ಲಿ ಅಳವಡಿಸಲಾಗುತ್ತದೆ. ಅಂದ್ರೆ ಸಾರಿಗೆ ಶಕ್ತಿ ಯೋಜನೆ, ಸಾರಿಗೆ 2026-27 ಸಾಲಿನಲ್ಲಿ ಇಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ರೆ. ನೆಕ್ಸ್ಟ್, ವಿಶ್ವ ಬ್ಯಾಂಕ್ 2,000 ಕೋಟಿ ರೂಪಾಯಿ ಮೊತ್ತದಲ್ಲಿ ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಯೋಜನೆಯಲ್ಲಿ ಅನುಷ್ಠಾನಗೊಳಿಸಲಾಗುವುದು. ನೆಕ್ಸ್ಟ್, ಲೋಕ್ ಅದಾಲತ್ ಬಗ್ಗೆ ಮಾತಾಡಿದಾನೆ. ಓಕೆ, ಇಷ್ಟ ಇಂಪಾರ್ಟೆಂಟ್ ಇದೆ. ವಾಣಿಜ್ಯ ತೆರಿಗೆಯಲ್ಲಿ ಹೋಲಿಸಿದರೆ ಶೇಕಡ 5.8ರಷ್ಟು ಹೆಚ್ಚಿಗೆ ಆಗಿದೆ ಅಂತೆ. ಧ್ರುವೀಕೃತ ನೈಸರ್ಗಿಕ ಅನಿಲ 14.34ರಿಂದ 5.5%ಗೆ ಇಳಿಸಲಾಗಿದೆ. ಓಕೆ, ನೆಕ್ಸ್ಟ್ 16 ಸ್ಲ್ಯಾಬ್ಗಳು 8 ಸ್ಲ್ಯಾಬ್ಗಳು ಅಂದ್ರೆ ದರ ನಿಗದಿ ಸ್ಲ್ಯಾಬ್ಗಳನ್ನು ತರ್ಕಬದ್ಧಗೊಳಿಸುವ ಸಲುವಾಗಿ ಪ್ರಸ್ತುತ ಇರುವ 16 ಸ್ಲ್ಯಾಬ್ಗಳನ್ನು 8 ಸ್ಲ್ಯಾಬ್ಗಳಾಗಿ ಇಳಿಸಲಾಗಿದೆ. ಓಕೆನಾ. ನೆಕ್ಸ್ಟ್, ಅವಾಗಲೇ ಹೇಳಿದೆ, ಯಾವ ನಿಮ್ಗೆ ಪೊಲಿಟಿ ಬ್ಯಾಚ್ಗೆ ಸೇರೋರಾದ್ರೆ ಸೇರ್ಕೊಳ್ಳಿ. ಇಷ್ಟು ನಿಮಗೆ ಕ್ವಶನ್ ಪೇಪರ್ ಸಿಗ್ತವೆ. 16 ಕ್ವಶನ್ ಪೇಪರ್ ಈಗ ಆಲ್ರೆಡಿ ಅಪ್ಲೋಡ್ ಆಗಿದ್ದಾವೆ. ಇನ್ನು 3 to 4 ಕ್ವಶನ್ ಪೇಪರ್ ನಿಮ್ಗೆ ಅಪ್ಲೋಡ್ ಆಗುತ್ತೆ ಪೊಲಿಟಿಯಲ್ಲಿ. ಕಂಪ್ಯೂಟರ್ ನಿಮಗೆ 18 ಚಾಪ್ಟರ್ ಕ್ಲಾಸಸ್ಗಳು ಈಗ ಆಲ್ರೆಡಿ 14 ಕ್ವಶನ್ ಪೇಪರ್ಗಳು ಕೂಡ ಅಪ್ಲೋಡ್ ಆಗಿರುತ್ತೆ. ಇಂಗ್ಲಿಷ್ ಅಲ್ಲಿ 25 ಚಾಪ್ಟರ್ಗಳು, ಅದರಲ್ಲಿ 16 ಕ್ವಶನ್ ಪೇಪರ್ಗಳು ಅಪ್ಲೋಡ್ ಆಗಿರುತ್ತೆ. ಕನ್ನಡದಲ್ಲಿ ನಿಮಗೆ 15 ಚಾಪ್ಟರ್ ಕ್ಲಾಸಸ್ಗಳು, ಆಮೇಲೆ ಅದರಲ್ಲಿ 10 ಕ್ವಶನ್ ಪೇಪರ್ಗಳು ಕೂಡ ಅಪ್ಲೋಡ್ ಆಗಿದೆ. ಇವು 3 ತಗೊಂಡ್ರು ಕೂಡ ನಿಮ್ಗೆ ಕಮ್ಯುನಿಕೇಶನ್ ಅಂತ ಸಪರೇಟ್ ಇರುತ್ತೆ, ಅದರಲ್ಲಾದ್ರೂ ಕೂಡ ತಗೋಬಹುದು. ಓಕೆ, ನೆಕ್ಸ್ಟ್ ಕರ್ನಾಟಕ ಉಪ ಖಜಾನೆ ನಿಗಮ 1994ಕ್ಕೆ ತಿದ್ದುಪಡಿ ಮಾಡಿ ಉಪ ಖಜಾನೆ ಸಾಗಾಣಿಕೆ GST ಪೋರ್ಟಲ್ ಮೂಲಕ ಈ ಬಿಲ್ಗಳನ್ನು ಕಡ್ಡಾಯಗೊಳಿಸಲಾಗುವುದು ಅಂತ ಹೇಳ್ತಾರೆ. ನೆಕ್ಸ್ಟ್, 2026-27 ಅಂದಾಜಿನ ಆಯವ್ಯಯ ಒಟ್ಟು 3,15,050 ಕೋಟಿ ರೂಗಳು. ರಾಜಸ್ವ ಸ್ವೀಕೃತಿ ಅಂದಾಜಿಸಲಾಗಿದೆ. 26-27 ಸಾಲಿನಲ್ಲಿ ಒಟ್ಟು 1,29,000 ಕೋಟಿ ರೂಗಳನ್ನ 190 ಕೋಟಿ ಸಾಲೇತರ ಬಂಡವಾಳ ಸ್ವೀಕೃತಿ ಅಂದಾಜಿಸಲಾಗಿದೆ. ಆಯವ್ಯಯ 4,48,04 ಕೋಟಿ ಎಂದ ಬಜೆಟ್ ಆಗಿದೆ ಈ ವರ್ಷ. ಅದರಲ್ಲಿ 3,38,3,38,000
38,007 ಕೋಟಿ ಇದನ್ನ ರಾಜಸ್ವ ವೆಚ್ಚ ಅಂತ ಮೆನ್ಷನ್ ಮಾಡಲಾಗಿದೆ. 2026-27 ಸಾಲಿನಲ್ಲಿ ಇದೇನ್ ಬೇಡ ನಿಮಗೆ. ವಿತ್ತೀಯ ಕೊರತೆಯಿಂದ ಎಷ್ಟಿದೆ? ವಿತ್ತೀಯ ಕೊರತೆ 2026-27ರಲ್ಲಿ 22,957 ಕೋಟಿ ಇದೆ. ವಿತ್ತೀಯ ಕೊರತೆ ಅಂದ್ರೆ ಏನು ಅದರೆಲ್ಲ ಫಸ್ಟ್ ಹೇಳಿದೆ ನಾನು, ಓಕೆನಾ? ಅದ್ರ ಬಗ್ಗೆ ವಿತ್ತೀಯ ಕೊರತೆ ಅಂತ ಇಲ್ಲಿ ನೀವು ಕ್ವಶನ್ ಕೇಳಬಾರ್ದು. ವಿತ್ತೀಯ ಕೊರತೆ ಅಂದ್ರೆ ನಾನು ಫಸ್ಟ್ ಹೇಳಿದೆ ನಾನು, ಹಾಗಾಗಿ ನೆಕ್ಸ್ಟ್ ಇಷ್ಟು ಮೆನ್ಷನ್ ಮಾಡ್ತೀನಿ ಅಂತ ಮುಗೀತಿಲ್ಲಿಗೆ ಬಜೆಟ್, ಓಕೆನಾ? ಆಮೇಲೆ ನೆಕ್ಸ್ಟ್ ವಿತ್ತೀಯ ಕೊರತೆನ ಆಡದೆ 97,449 ಕೋಟಿ ರೂಪಾಯಿಗಳಿಂದ ಅಂದಾಜಿಸಲಾಗಿದೆ. GSDP ಶೇಕಡ 2.95ರಷ್ಟು 2026-27ರಲ್ಲಿ ಅಂತ್ಯಕ್ಕೆ ರಾಜ್ಯದ ಒಟ್ಟು ಹೊಣೆಗಾರಿಕೆ ಆಗಿದೆ ಅಂತ ಹೇಳ್ತಿದ್ದಾನೆ. ನೆಕ್ಸ್ಟ್ ಇದು ಮುಗೀತಿಲ್ಲಿ ಬಜೆಟ್. ಉಳಿದದ್ದು ಏನು ಹೇಳಿ ಬಜೆಟ್ ಅನ್ನು ಮುಗಿಸಿದ್ದಾರೆ ಅವರು. ಆಮೇಲೆ 2027ರವರೆಗೆ ವೆಚ್ಚವನ್ನು ನಿರ್ವಹಿಸಲು ಪೂರ್ಣ ಆಯವ್ಯಯ ಅಂಗೀಕರಿಸಲು ಕೋರುತ್ತಿದ್ದೇನೆ ಅಂತ ಹೇಳಿ ಬಜೆಟ್ ಅನ್ನ ನಮ್ಮ ಸಾಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅಲ್ಲಿ ನಾನು ಸೆಂಟ್ರಲ್ ಅಲ್ಲಿ ಹೇಳಿದೆ ನಾನು, ಬಜೆಟ್ ಅನ್ನ ಮಂಡಿಸೋರು ಫೈನಾನ್ಸ್ ಮಿನಿಸ್ಟರ್ ಅಂತಂದು. ನಮ್ಮ ಸ್ಟೇಟ್ ಅಲ್ಲಿ CM ಅವರೇ, ಓಕೆನಾ? CM ಅವರೇ ಫೈನಾನ್ಸ್ ಮಿನಿಸ್ಟರ್ ಅಧಿಕಾರನೂ ಕೂಡ ಅವ್ರ ಅಂಡರ್ ಅಲ್ಲೇ ಇರುತ್ತೆ. ಹಾಗಾಗಿ ಅವ್ರ ಅದನ್ನ ಮಂಡನೆ ಮಾಡ್ತಾರೆ. ಅದು ಬೇಸಿಕ್, ಅದು ಮತ್ತೆ ಅದನ್ನ ಕೇಳ್ಬೇಡ್ರಿ. ಓಕೆ, ಐ ಹೋಪ್ ಇದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಮತ್ತೆ ಬ್ಯಾಚ್ ಯಾರಾದ್ರೂ ಸೇರೋರಿದ್ರೆ ಅಲ್ಲಿ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ, ಟೆಲಿಗ್ರಾಮ್ ಲಿಂಕ್ ಇದೆ, ಅದ್ರ ಥ್ರೂ ಫಸ್ಟ್ ಜಾಯ್ನ್ ಆಗಿ. ಆಮೇಲೆ ಆ್ಯಪ್ ಲಿಂಕ್ ಕೂಡ ಇದೆ, ನೀವು ಡೈರೆಕ್ಟ್ ಆ್ಯಪ್ ಆದ್ರೂ ಜಾಯ್ನ್ ಆಗಿ ತಗೋಬಹುದು. ಡೌಟ್ ಇದ್ರೆ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿಂದ ಕೂಡ ಕನೆಕ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.